ವೆಲ್ಕಮ್ ಟು ಸ್ಪರ್ಧಾಂಗಳ ಯೂಟ್ಯೂಬ್ ಚಾನೆಲ್. ಎಲ್ಲ ಸ್ಪರ್ಧಾ ಮಿತ್ರರಿಗೆ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಹೇಳ್ತಾ, ಎಲ್ಲರಿಗೂ ಗೊತ್ತಿರುವ ಹಾಗೆ SSC GDಗೆ ಸಂಬಂಧಪಟ್ಟಂತಹ ಎಕ್ಸಾಮ್ಸ್ಗಳು ನಡೀತಾ ಇದ್ದಾವೆ. ಕೆಲವು ಜನ ಅದನ್ನ ಎಕ್ಸಾಮ್ ಬರೆದು ಬಂದಿದ್ದೀರಿ, ಇನ್ನು ಕೆಲವು ಜನ ಮುಂದೆ ತಯಾರಿ ನಡೆತಾ ಇದ್ದೀರಿ. ಯಾವ ರೀತಿಯಾಗಿ ನೀವು ಇಷ್ಟು ದಿನ ಏನೇನು ಓದಿದ್ದೀರಿ, ಎಷ್ಟು ಸಿಲೆಬಸ್ ಕವರ್ ಮಾಡಿದಿರಿ, ಅದರ ಮೇಲೆ ನಿಮ್ಮ ಸ್ಕೋರ್ ಡಿಪೆಂಡ್ ಆಗುತ್ತೆ. ಜೊತೆಗೆ ನಾವು ಕೊನೆಯ ಗಳಿಗೆಯಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇನ್ನೇನು ಇಷ್ಟು ದಿನ ಎಕ್ಸಾಮ್ಗೆ ಎಲ್ಲ ಪ್ರಿಪೇರ್ ಸಿಲೆಬಸ್ ಪ್ರಕಾರ ಕವರ್ ಮಾಡ್ಕೊಂತ ಹೋಗಿದ್ದೀರಿ. ಬಟ್ ಇವಾಗ ನಾವು ರಿವಿಷನ್ ಮಾಡ್ಕೊಳ್ಳುವಂತ ಟೈಮ್. ಎಷ್ಟು ಓದಿದೀವಿ, ಏನ್ ಮಾಡಿದೀವಿ ಅನ್ನೋದಕ್ಕಿಂತ ಎಷ್ಟನ್ನ ಅರ್ಥ ಮಾಡ್ಕೊಂಡಿದೀವಿ, ಯಾವ ರೀತಿಯಾಗಿ ನಾವು ಕ್ವಶನ್ಸ್ ಬರ್ತಾವ ಅನ್ನೋದು ನಿಮ್ಗೆ ಫಸ್ಟ್ ಗೊತ್ತಿರ್ಬೇಕಾಗತ್ತೆ. ಈ ಐಡಿಯಾಸ್ ನಿಮ್ಗೆ ಬರ್ಬೇಕಂತಂದ್ರೆ ಮೊದಲು ನಾವು ಪ್ರೀವಿಯಸ್ ಕ್ವಶನ್ ಪೇಪರ್ನ ನೋಡ್ಬೇಕಾಗತ್ತೆ. ಅಂದ್ರೆ ಯಾವ ರೀತಿಯಾಗಿ ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಗಳನ್ನು ಕೇಳಿದ್ದಾರೆ ಅಂತಕ್ಕಂಥದ್ದು ಒಂದು ಐಡಿಯಾ ಸಿಗುತ್ತೆ. ಹಾಗಾಗಿ ಆ ಉದ್ದೇಶವನ್ನು ಇಟ್ಕೊಂಡು ತುಂಬಾ ಹೆಚ್ಚು ರಿಪೀಟೆಡ್ ಆಗಿರ್ತಕ್ಕಂಥ ಮತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ನಾನು ತೆಗೆದುಕೊಂಡು ಬಂದಿದ್ದೀನಿ. ಇದರ ಉಪಯೋಗವನ್ನ ಪಡ್ಕೊಳ್ರಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಕ್ಲಾಸಿಗೆ ಒಂದು ಲೈಕ್ ಬರ್ತಿರ್ಲಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ನೋಡ್ರಿ, ಕ್ವಶನ್ ಪೇಪರ್ ನೋಡೋದ್ರಿಂದ ನಮ್ಗೆ ಏನ್ ಐಡಿಯಾ ಸಿಗುತ್ತೆ ಅಂತಂದ್ರೆ, ಯಾವ ರೀತಿಯಾಗಿ ಕ್ವಶನ್ಸ್ ಗಳು ಕೇಳ್ತಾರೆ, ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಕೇಳ್ತಾರೆ, ನಾವು ಯಾವ ಟಾಪಿಕ್ ಅನ್ನು ನಾವು ಇನ್ನೂ ಓದಿಲ್ಲ, ಯಾವ ಟಾಪಿಕ್ ಮೇಲೆ ವೀಕ್ ಇದ್ದೀವಿ, ಯಾವ ಟಾಪಿಕ್ ಅನ್ನು ಹೆಚ್ಚು ಫೋಕಸ್ ಮಾಡಿದೀವಿ ಅಂತಕ್ಕಂಥದ್ದು ಒಂದು ಐಡಿಯಾ ಸಿಗುತ್ತೆ. ಹೌದಾ? ಎಕ್ಸಾಮ್ ಅಲ್ಲಿ ಆಲ್ಮೋಸ್ಟ್ ಮತ್ತೆ ರಿಪೀಟೆಡ್ ಆಗುವಂತ ಚಾನ್ಸಸ್ ಗಳು ಇರುತ್ತೆ. ತುಂಬಾ ಅನುಕೂಲಕರವಾದಂತ ಕ್ಲಾಸಸ್, ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡ್ರಿ ಅಂತ ಹೇಳ್ತಾ, ಹಾಗಾದ್ರೆ ತರಗತಿಯನ್ನ ಪ್ರಾರಂಭ ಮಾಡೋಣ. ಮೊದಲನೇ ಪ್ರಶ್ನೆ ಹೀಗಿದೆ ನೋಡ್ರಿ. ಮೊದಲನೇ ಪ್ರಶ್ನೆ, देश रक्षा के लिए प्रत्येक नागरिक को डैश रहना चाहिए ಅಂತಕ್ಕಂಥದ್ದನ್ನು ಪ್ರಶ್ನೆಯನ್ನು ಕೇಳಿದ್ದಾರೆ. देश रक्षा के लिए प्रत्येक नागरिक को डैश रहना चाहिए ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಹಾಗಾದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಒಬ್ಬ ದೇಶದ ರಕ್ಷಣೆ ಮಾಡಲು ಪ್ರತಿಯೊಬ್ಬ ನಾಗರಿಕನ ಡ್ಯಾಶ್ ಆಗಿದೆ ಅಂತಕ್ಕಂಥದ್ದು. ಹಾಗಾದ್ರೆ ಏನಾಗಿದೆ ಅಂತಕ್ಕಂಥದ್ದು ನಾವಿಲ್ಲಿ ಬಿಟ್ಟ ಸ್ಥಳದಲ್ಲಿ ತುಂಬಬೇಕಾಗತ್ತೆ. ಹಾಗಾದ್ರೆ ನೋಡ್ರಿ, ಮೊದಲನೇ ಆಪ್ಷನ್ ಹೀಗಿದೆ, ಉದಾತ್ತ ಅಂತ ಇದೆ. ಆಪ್ಷನ್ ಬಿ ಪ್ರಬುದ್ಧತ ಅಂತ ಇದೆ. ಆಪ್ಷನ್ ಸಿ ಸಂಬಂಧತ ಅಂತ ಇದೆ. ಆಪ್ಷನ್ ಡಿ ಉದಾತ್ತ ಅಂತಕ್ಕಂಥದ್ದಿದೆ. ಹಾಗಾದ್ರೆ ದೇಶದ ರಕ್ಷಣೆ ಮಾಡಲಿಕ್ಕೆ ಪ್ರತಿಯೊಬ್ಬ ನಾಗರಿಕನ ಏನಾಗಿದೆ, ಯಾವ ರೀತಿಯಾಗಿ ಇರಬೇಕು ಅಂತಂದ್ರೆ, ನಾವು ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಉದಾತ್ತ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತ ಉತ್ತರವಾಗತ್ತೆ. ಇದರ ಇನ್ನೊಂದು ಅರ್ಥ ಏನಪ್ಪಾ ಅಂತಂದ್ರೆ, ತಯಾರಿ ಅಂತ ಕರಿತೀವಿ. ಇನ್ನೊಂದು ಅರ್ಥ ತಯಾರಿ ಅಂದ್ರೆ ದೇಶದ ರಕ್ಷಣೆಯನ್ನು ಮಾಡಲು ಪ್ರತಿಯೊಬ್ಬ ನಾಗರಿಕನು ತಯಾರಾಗಿರಬೇಕು ಅಥವಾ ಸಿದ್ಧರಾಗಿರ್ಬೇಕು ಅಂತಕ್ಕಂಥದ್ದು ಇಲ್ಲಿ ಅರ್ಥವನ್ನ ಕೊಡುತ್ತೆ. ಪ್ರತಿಯೊಬ್ಬ ನಾಗರಿಕರು ತಯಾರಾಗಿರ್ಬೇಕು, ದೇಶದ ರಕ್ಷಣೆಗೆ ಪ್ರತಿಯೊಬ್ಬ ನಾಗರಿಕನು ತಯಾರಾಗಿರ್ಬೇಕು ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಆಗತ್ತೆ. ಇದು ನಿಮ್ಗೆ ಯಾಕೆ ಕೇಳಿದರೆ, ನಿಮಗೆ ಗೊತ್ತಿರುವ ಹಾಗೆ ನೀವೆಲ್ಲರೂ ಮುಂದೆ ಭಾವಿ ಸೈನಿಕರು, ನಮ್ಮ ದೇಶವನ್ನ ರಕ್ಷಣೆ ಮಾಡಲಿಕ್ಕೆ ತಯಾರಾಗ್ತಕ್ಕಂಥ ಸೈನಿಕರು. ಹಾಗಾಗಿ ನಿಮಗೆ ಇದರ ಅರಿವು ಇರಲಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಪ್ರಶ್ನೆಯನ್ನು ಕೇಳಿರಬಹುದು ಅಂತಕ್ಕಂಥದ್ದು ನನ್ನ ಭಾವನೆ. ನೋಡ್ರಿ, ದೇಶ ರಕ್ಷಾ के लिए ಪ್ರತ್ಯೇಕ ನಾಗರಿಕ ಡ್ಯಾಶ್ ರಹನಾ ಚಾಹಿಯೆ. ದೇಶದ ರಕ್ಷಣೆ ಮಾಡಲು ಪ್ರತಿಯೊಬ್ಬ ನಾಗರಿಕನಿಗೂ ಯಾವಾಗಲೂ ಸದಾ ಸಿದ್ಧನಾಗಿರಬೇಕು, ತಯಾರಾಗಿರ್ಬೇಕು ಅಂತಕ್ಕಂಥದ್ದು ಇಲ್ಲಿ ದೇಶಾಭಿಮಾನವನ್ನು ಮೂಡಿಸ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಉದ್ಯಾತ್ತ ಅಂತಕ್ಕಂಥದ್ದು ಅಥವಾ ಉದ್ಯತ್ತ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತ ಉತ್ತರ. ಇನ್ನೊಂದು ಏನಪ್ಪಾ ಅಂತಂದ್ರೆ ತಯಾರಿ ಅಂತಕ್ಕಂಥದ್ದು ನಾವು ಕರಿತೀವಿ. ತಯಾರಿ ಅಂದ್ರೆ ದೇಶದ ರಕ್ಷಣೆಗೋಸ್ಕರ ನಾವು ಸಿದ್ಧರಾಗಿರ್ಬೇಕು ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರವಾಗತ್ತೆ. ಹೌದಾ? ಕ್ಲಾಸಸ್ ಇಷ್ಟ ಆಗ್ತದೆ ಅನ್ಕೊಂಡಿನಿ. ದಯವಿಟ್ಟು ನೀವು ಖಾಲಿ ಕುತ್ಕೊಳಕ್ ಹೋಗ್ಬಿಡ್ರಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ರಿ. ಇನ್ನೇನು ಕೆಲವೇ ದಿನ ಎಕ್ಸಾಮ್ ನಡೆದಿರೋದಂತಕ್ಕಂಥ ಆಲ್ಮೋಸ್ಟ್ ಎಲ್ಲ ತುಂಬಾ ಸಿಲೆಬಸ್ ಅನ್ನು ಓದಿದಿರಿ, ಎಲ್ಲರೂ ಕವರ್ ಮಾಡ್ಕೊಂಡಿದ್ದೀರಿ. ಆದ್ರೆ ಕನ್ಫ್ಯೂಸ್ ಅಲ್ಲಿ ಇರ್ತೀರಿ, ಯಾವ ರೀತಿಯಾಗಿ ಕ್ವಶನ್ಸ್ ಬರ್ತಾವೆ, ಏನ್ ಬರ್ತಾವ ಅನ್ನೋದು ನಿಮ್ಗೆ ಕನ್ಫ್ಯೂಸ್ ಅಲ್ಲಿ ಇರುತ್ತೆ. ಹಾಗಾಗಿ ಈ ಪ್ರಶ್ನೆನ ನೀವು ಪ್ರಶ್ನೆ ಪತ್ರಿಕೆನ ವಿಡಿಯೋಸ್ ನೀವು ನೋಡಿದ್ದೆ ಆದ್ರೆ ಯಾವ ರೀತಿಯಾಗಿ ಕ್ವಶನ್ಸ್ ಗಳು ಬರ್ತಾವೆ, ಹೇಗೆ ಕೇಳ್ತಾರೆ ಅಂತಕ್ಕಂಥದ್ದು ಮತ್ತೆ ರಿಪೀಟೆಡ್ ಆಗೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಒಂದು ಐಡಿಯಾ ಸಿಗುತ್ತೆ, ರಿವಿಷನ್ ಮಾಡ್ದಂಗೆ ಕೂಡ ಆಗುತ್ತೆ. ನಾವು ಹಾರ್ಡ್ ವರ್ಕ್ ಇಷ್ಟು ದಿನ ಮಾಡಿದೀವಿ, ಇನ್ನೇನು ಎಕ್ಸಾಮ್ ಹತ್ರ ಇರೋದ್ರಿಂದ ನಾವು ಸ್ಮಾರ್ಟ್ ವರ್ಕ್ ಅನ್ನು ಮಾಡಬೇಕಾಗತ್ತೆ. ಅದಕ್ಕೆ ತುಂಬಾ ರಿವಿಷನ್ ಆಗುವಂತ ಕ್ಲಾಸಸ್ಸು, ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬಿಡ್ರಿ. ಕ್ಲಾಸಿಗೆ ಒಂದು ಲೈಕ್ ಬರ್ತಾ ಇರಲಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಇದನ್ನ ಶೇರ್ ಮಾಡ್ರಿ. ಯಾರೆಲ್ಲ ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನೆಲ್ಗೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ
ಬಾಜು ಇರ್ತಕ್ಕಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾವು ಮುಂದೆ ಏನು ವಿಡಿಯೋಸನ್ನೆಲ್ಲ ಮಾಡ್ತೀವಲ್ಲ ಅವೆಲ್ಲ ನಿಮಗೆ ತುಂಬ ಈಸಿಯಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜೊತೆಗೆ ಇನ್ನು GKಗೆ ಸಂಬಂಧಪಟ್ಟಂಥ ಹೈಲೈಟ್ ಕ್ಲಾಸಸ್ಗಳನ್ನು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಗಳನ್ನು ಕೂಡ ನಾನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅದರ ಉಪಯೋಗವನ್ನು ಪಡ್ಕೊಟ್ರಿ ಅಂತ ಹೇಳ್ತಾ, ಹಾಗಾದ್ರೆ ಮುಂದಿನ ಪ್ರಶ್ನೆ ಹೇಗಿದೆ ನೋಡ್ರಿ. ಹಮೇ ಋಷಿ ಮುನಿಯೋ ಕಿ ಡ್ಯಾಶ್ ಕಾ ಪಾಲನ್ ಕರ್ನಾ ಚಾಹಿಯೇ ಅಂತಕ್ಕಂಥದ್ದನ್ನು ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡ್ರಿ. ಹಮೇ ಋಷಿ ಮುನಿಯೋ ಕಿ ಡ್ಯಾಶ್ ಕಾ ಪಾಲನ ಕರ್ನಾ ಚಾಹಿಯೇ ಅಂದ್ರ ನಾವು ಋಷಿ ಮುನಿಗಳ ಡ್ಯಾಶ್ ಅನ್ನ ಪಾಲನೆಯನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗಾದ್ರೆ ಈ ಬಿಟ್ಟ ಸ್ಥಳದಲ್ಲಿ ಯಾವ ಪದ ಸೂಕ್ತವಾಗತ್ತೆ ನೋಡ್ರಿ. ಆಪ್ಷನ್ ಎ ಮರ್ಯಾದಾವು, ಆಪ್ಷನ್ ಬಿ ಪರಂಪರಾವು, ಆಪ್ಷನ್ ಸಿ ಆಜ್ಞಾವು, ಆಪ್ಷನ್ ಡಿ ಶಿಕ್ಷಾವು ಅಂತಕ್ಕಂಥದ್ದು. ಹಾಗಾದ್ರೆ ಹಮೇ ಋಷಿ ಮುನಿಯೋಕಿ ಡ್ಯಾಶ್ ಕಾ ಪಾಲನ್ ಕರ್ನಾ ಚಾಹಿಯೇ ಅಂತಕ್ಕಂಥದ್ದು. ಹಾಗಾದ್ರೆ ಈ ಬಿಟ್ಟ ಸ್ಥಳದಲ್ಲಿ ಸರಿಯಾದಂತ ಉತ್ತರ ಏನಾಗತ್ತಪ್ಪ ಅಂತಂದ್ರೆ ಆಪ್ಷನ್ ಬಿ ಪರಂಪರಾವು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಆಪ್ಷನ್ ಬಿ ಪರಂಪರಾವು ಅಂದ್ರೆ ನಾವು ಋಷಿ ಮುನಿಗಳು ಹಾಕಿರ್ತಕ್ಕಂಥ ಪರಂಪರೆಯನ್ನ, ರೀತಿ ನೀತಿಗಳನ್ನ, ಆಚಾರ ವಿಚಾರಗಳನ್ನ ನಾವು ಪಾಲನೆಯನ್ನ ಮಾಡಬೇಕಾಗತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ಸರಿಯಾದಂತ ಉತ್ತರವನ್ನ ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಎರಡನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಪರಂಪರಾವು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೇಗಿದೆ ನೋಡ್ರಿ. ಗಾಂಧೀಜಿ ಕಾ ಅರ್ಥಶಾಸ್ತ್ರ ಧರ್ಮ ಅವ್ರ ಡ್ಯಾಶ್ ಪರ್ ಆಧಾರಿತ್ ಹೇ ಅಂತಕ್ಕಂಥದ್ದಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಗಾಂಧೀಜಿಯವರ ಅರ್ಥಶಾಸ್ತ್ರ, ಗಾಂಧೀಜಿಯವರ ನೀತಿಗಳು ಧರ್ಮ ಮತ್ತು ಯಾವುದರ ಮೇಲೆ ಆಧಾರಿತವಾಗಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಆಪ್ಷನ್ ಹೀಗಿದೆ ನೋಡ್ರಿ. ಆಪ್ಷನ್ ಎ ನ್ಯಾಯ, ಆಪ್ಷನ್ ಬಿ ಪ್ರಶಾಸನ, ಆಪ್ಷನ್ ಸಿ ನೀತಿ, ಆಪ್ಷನ್ ಡಿ ಅಹಿಂಸಾ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಹಾಗಾದ್ರೆ ಈ 4 ಆಪ್ಷನ್ ಅಲ್ಲಿ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರ ಆಪ್ಷನ್ ಡಿ ಅಹಿಂಸಾ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗತ್ತೆ. ಆಪ್ಷನ್ ಡಿ ಅಹಿಂಸಾ ಅಂತಕ್ಕಂಥದ್ದು. ಅವರು ನ್ಯಾಯ, ನೀತಿ, ಪ್ರಶಾಸನ ಕಡೆ ತುಂಬಾ ಒಲವನ್ನು ಕೊಟ್ಟಿದ್ರು. ಆದ್ರೆ ಅವರ ಮುಖ್ಯ ಧ್ಯೇಯಗಳು ಏನಾಗಿದ್ದಪ್ಪ ಅಂದ್ರೆ, ಅವರ ನೀತಿ ಏನಾಗಿತ್ತಪ್ಪ ಅಂತಂದ್ರೆ, ಅವ್ರು ಯಾವುದರ ಮೇಲೆ ಅವರು ತಮ್ಮ ಹೋರಾಟವನ್ನ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಸತ್ಯ, ಧರ್ಮ ಮತ್ತು ಅಹಿಂಸೆಯ ಮೇಲೆ ಅವರು ಹೋರಾಟವನ್ನ ಮಾಡ್ತಾ ಇದ್ರು. ಹಾಗಾಗಿ ಅವರ ನೀತಿಗಳು, ಅವರ ಆಚಾರ ವಿಚಾರಗಳು ಯಾವುದರ ಮೇಲೆ ಆಧಾರಿತವಾಗಿದ್ದಾವೆ ಅಂತಂದ್ರೆ ಅಹಿಂಸಾ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ನೋಡ್ರಿ, ಗಾಂಧೀಜಿ ಕಾ ಅರ್ಥಶಾಸ್ತ್ರ ಧರ್ಮ ಅವ್ರ ಡ್ಯಾಶ್ ಪರ್ ಆಧಾರಿತ ಹೇ ಅಂತಕ್ಕಂಥದ್ದು. ಈ ಪರ್ ಅಂತ ಇಲ್ಲಿ ಡ್ಯಾಶ್ ಅಂತಕ್ಕಂಥ ಪದದಲ್ಲಿ ಅಹಿಂಸಾ ಅಂತಕ್ಕಂಥದ್ದನ್ನು ಹಾಕಿ ನೋಡಿದ್ರೆ ಅದು ನೋಡ್ರಿ ಸೆಂಟೆನ್ಸ್ ಎಷ್ಟು ಸೂಕ್ತವಾದಂಥ ಅರ್ಥವನ್ನು ಕೊಡುತ್ತೆ. ಗಾಂಧೀಜಿ ಕಾ ಅರ್ಥಶಾಸ್ತ್ರ ಧರ್ಮ ಅವ್ರ ಅಹಿಂಸಾ ಪರ್ ಆಧಾರಿತ ಹೇ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಹಾಗಾದ್ರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೇಗಿದೆ ನೋಡ್ರಿ. 4ನೇ ಪ್ರಶ್ನೆ, ಸಾವನ್ ಕೆ ಅಂದೇಕೋ ಹರಾಯಿ ಹರ ದೇತಾ ಹೇ ಡ್ಯಾಶ್ ದೇತಾ ಹೇ ಅಂತಕ್ಕಂಥದ್ದು. ನೋಡ್ರಿ, ಸಾವನ್ ಕೆ ಅಂದೇಕೋ ಹರಾಹಿ ಹರ ದೇತಾ ಡ್ಯಾಶ್ ದೇತಾ ಹೇ ಅಂತಕ್ಕಂಥದ್ದು. ನೋಡ್ರಿ, ಯಾವಾಗಲೂ ಒಬ್ಬ ವ್ಯಕ್ತಿ ಜೀವನವಿಡೀ ಸುಖದಲ್ಲೇ ಇರ್ತಕ್ಕಂಥವನು, ಅವನಿಗೆ ಕಣ್ಣಿಗೆ ಎಲ್ಲವೂ ಸುಖವನ್ನೇ ಕಾಣುತ್ತೆ. ಎಷ್ಟು ಮೋಜು ಮಸ್ತಲ್ಲಿ ಇರ್ತಾನಲ್ಲ, ಅವನ ಕಣ್ಣಿಗೆ ನೋಡೋದೆಲ್ಲ ಸುಖನೇ ಕಾಣುತ್ತೆ. ಇನ್ನೊಬ್ಬರ ಕಷ್ಟ, ಇನ್ನೊಬ್ಬರು ನೋವು ಅನ್ನೋದು ಅವನಿಗೆ ಅರ್ಥ ಆಗಿರಂಗಿಲ್ಲ. ಯಾಕೆ ಹೇಳ್ರಿ, ಅವನ ಜೀವನದಲ್ಲಿ ಕಷ್ಟ ಅನ್ನೋದೇ ನೋಡಿರಂಗಿಲ್ಲ. ಯಾವಾಗಲೂ ಸುಖದಲ್ಲೇ ಬೆಳೆದಿರ್ತಕ್ಕಂಥ ವ್ಯಕ್ತಿ ಸುಖವನ್ನೇ ಕಾಣ್ತಾನೆ ಹೊರತು ಕಷ್ಟವನ್ನು ಕಾಣಲ್ಲ. ಹಾಗಾಗಿ ಇಲ್ಲಿ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ ನೋಡ್ರಿ, ಕಾಮಲೆ ಕಣ್ಣಿಗೆ ಕಾಣುವುದೆಲ್ಲ ಹಳದಿ ಹಳದಿ ಅಂತಕ್ಕಂಥದ್ದು. ಹೌದಾ, ಕಾಮಲೆ ಕಣ್ಣಿಗೆ ಕಾಣುವುದೆಲ್ಲ ಹಳದಿ ಹಳದಿ ಅಂತಕ್ಕಂಥದ್ದು ಒಂದು ಗಾದೆ ಏನಿದೆ, ಅದರ ಅರ್ಥವನ್ನು ಕೊಡತಕ್ಕಂಥ ಇದು ಒಂದು ಪ್ರಶ್ನೆ. ಸಾವನ್ ಕೆ ಅಂದೇಕೋ ಹರಾಯಿ ಹರ ಡ್ಯಾಶ್ ದೇತಾ ಹೇ ಅಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ನೋಡಲಿ ಆಪ್ಷನ್ ಎ ಸಮಜ್ ಅಂತಕ್ಕಂಥದ್ದು, ಆಪ್ಷನ್ ಬಿ ದಿಕಾಯಿ ಅಂತಕ್ಕಂಥದ್ದು, ಆಪ್ಷನ್ ಸಿ ನಜರ್ ಅಂತಕ್ಕಂಥದ್ದು, ಆಪ್ಷನ್ ಡಿ ಆಭಾಸ್ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಏನಪ್ಪಾ ಅಂತಂದ್ರೆ ದಿಕಾಯಿ, ಆಪ್ಷನ್ ಬಿ ದಿಕಾಯಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ನೋಡ್ರಿ, ಸಾವನ್ ಕೆ ಅಂದೇಕೋ ಹರಾಹಿ ಹರ ದಿಕಾಯಿ ದೇತಾ ಹೇ. ಒಬ್ಬ ವ್ಯಕ್ತಿಗೆ ನೋಡುವವನಿಗೆ ಸದಾ ಹಚ್ಚಹಸಿರಾಗಿರುತ್ತೆ. ವಸಂತ ಕಾಲದಲ್ಲಿ ನೋಡುವ ಎಲ್ಲಾ ಗಿಡಗಳು ಯಾವಾಗಲೂ ಅವನ ಕಣ್ಣಿಗೆ ಹಚ್ಚಹಸಿರಾಗಿ ಕಾಣುತ್ತದೆ ಅಂತಕ್ಕಂಥದ್ದು. ದಿಕಾಯಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೇಗಿದೆ ನೋಡ್ರಿ. ಕನಕ ಕನಕತೆ ಸೌಗುನಿ, ಕನಕ ಕನಕತೆ ಸೌಗುನಿ, ಸೌಗುನಿ ಮೇ ಕನಕ ಕಾ ಏಕ ಅರ್ಥ ಸೋನಾ ಹೈ, ದೂಸರಾ ಕ್ಯಾ ಅಂತಕ್ಕಂಥದ್ದು.
ಕನಕ ಅಂತಕ್ಕಂಥ ಪದ ಕೊಟ್ಟಿದ್ದಾರೆ. ಈ ಕನಕ ಒಂದು ಪದದ ಅರ್ಥ ಸೋನಾ ಅಂತಕ್ಕಂಥದ್ದು. ಸೋನಾ ಅಂದ್ರೆ ನಾವು ಮಲಗಿಕೊಳ್ಳುವುದು ಅಂತ ಅರ್ಥ ಅಲ್ಲ, ಅದನ್ನ ನಾವು ಕನ್ನಡದೊಳಗೆ ಬಂಗಾರ ಅಂತ ಕರಿತೀವಿ ಗೊತ್ತಾ. ಸೋನಾ ಅಂದ್ರೆ ಬಂಗಾರ, ಕನಕ ಅಂದ್ರೆ ಬಂಗಾರ ಎಂಬ ಅರ್ಥವನ್ನ ಕೊಡುತ್ತಾ. ಹಾಗಾದ್ರೆ ಇನ್ನೊಂದು ಅರ್ಥ ಏನು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಕನಕಕ್ಕೆ ಇನ್ನೊಂದು ಅರ್ಥ ಏನು ಅಂತಕ್ಕಂಥ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾದ್ರೆ ಆಪ್ಷನ್ ಇ ಕೊಟ್ಟಿದ್ದಾರೆ ನೋಡ್ರಿ, ಆಟ. ಆಪ್ಷನ್ ಬಿ ಧತುರ. ಆಪ್ಷನ್ ಸಿ ಗೇಹು. ಆಪ್ಷನ್ ಡಿ ಚಾವಲ್ ಅಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಏನಾಗತ್ತಪ್ಪ ಅಂತಂದ್ರೆ ಆಪ್ಷನ್ ಬಿ ಧತುರ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಕನಕ ಪದಕ್ಕೆ ಸಂಪತ್ತು. ಧತುರ ಅಂತಂದ್ರೆ ಕಸ್ತೂರಿ ಬೀಜ ಅಥವಾ ಧತುರ ಬೀಜ ಅಂತ ಕರಿತೀವಿ. ಆ ಬೀಜ ತುಂಬಾ ಆರೋಗ್ಯಕ್ಕೆ ಅನುಕೂಲಕರವಾದಂತ ಔಷಧಿ ಗುಣವನ್ನು ಹೊಂದಿರತಕ್ಕಂಥ ಬೀಜ, ಹಾಗಾಗಿ ಅಮೂಲ್ಯವಾದಂತ ಬೆಲೆಯನ್ನು ಬಾಳುತ್ತೆ. ಹಾಗಾಗಿ ಕನಕ ಅಂದ್ರೆ ಒಂದು ಅರ್ಥ ಸೋನಾ ಆದ್ರ ಬಂಗಾರ ಆದ್ರ, ಇನ್ನೊಂದು ಅರ್ಥ ಧತುರ ಅಂತಕ್ಕಂಥದ್ದು. ಇನ್ನೊಂದು ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಸುಮ್ಮನೆ ಕುತ್ಕೊಳಕ್ ಹೋಗ್ಬೇಡ್ರಿ, ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ ಕ್ಲಾಸಸ್ ಅನ್ನ. ಯಾರೆಲ್ಲ ನಮ್ಮ ಸ್ಪರ್ಧಾ ಅಂಗಳ ಯೂಟ್ಯೂಬ್ ಚಾನೆಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಜೊತೆಗೆ ನಿಮಗೆ ಎಲ್ಲಾ ಸಿಲೆಬಸ್ ಅನ್ನು ಕೂಡ ನಾನು ಅಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಯಾವ ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ಗಳು ಕೇಳ್ತಾರೆ, ಹೇಗೆ ಯಾವ ರೀತಿಯಾಗಿ ಬರ್ತಕ್ಕಂಥದ್ದು ಎಲ್ಲ ವರ್ಣಮಾಲದಿಂದ ಹಿಡಿದು ಎಲ್ಲಾ ಟಾಪಿಕ್ಗಳನ್ನು ಸುಮಾರು 18ರಿಂದ 20 ಟಾಪಿಕ್ಗಳನ್ನು ನಾನು ಅಲ್ಲಿ ಕ್ಲಾಸಸ್ ಮಾಡಿದ್ದೀನಿ. ದಯವಿಟ್ಟು ಅದರ ಉಪಯೋಗನ ಪಡ್ಕೊಳ್ರಿ. ಒಂದು ಕ್ಲಾಸಸ್ ಎಲ್ಲ ನೀವು ಕರೆಕ್ಟಾಗಿ ನೋಡಿದೆ ಆದರೆ ಯಾವುದೇ ರೀತಿಯಾದಂಥ ಕ್ವಶನ್ಸ್ ಅನ್ನು ಮಿಸ್ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. ಆ ರೀತಿಯಾಗಿ ನಾನು ಕನ್ನಡದಲ್ಲಿ ನಿಮಗೆ ಅರ್ಥವಾಗುವ ಹಾಗೆ ಎಕ್ಸ್ಪ್ಲೈನ್ ಅನ್ನು ಮಾಡಿದ್ದೀನಿ. ಹಾಗಾದ್ರೆ ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡ್ರಿ, ಅಲ್ಲಿ ನೋಡ್ರಿ, ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಎಲ್ಲ ಸಿಗ್ತಾ ಇದೆ. ಮತ್ತೆ ಕ್ವಶನ್ ಪೇಪರ್ನ 2024, 23, 25ರಲ್ಲಿ ನಡೆದಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಕೂಡ ನಾನು ವಿಡಿಯೋನ ಮಾಡಿ ಹಾಕಿದ್ದೀನಿ. ಜೊತೆಗೆ ಈಗ ಜಿಕೆ ಕ್ಲಾಸ್ಗಳು ಕೂಡ ತುಂಬಾ ನಿಮಗೆ ಬರ್ತಾವಂತ ಹೇಳ್ತಾ, ಹಾಗಾದ್ರೆ 6ನೇ ಪ್ರಶ್ನೆ ಹೀಗಿದೆ ನೋಡ್ರಿ, ದೋಪಹರ್ ಶಬ್ದ ಮೇ ಕೌನ್ಸಾ ಸಮಾಸ ಹೇ ಅಂತಕ್ಕಂಥದ್ದು. ದೋಪಹರ್ ಅಂತಕ್ಕಂಥ ಒಂದು ಪದವನ್ನು ಕೊಟ್ಟಿದ್ದಾರೆ, ಮಧ್ಯಾಹ್ನ ಅಂತಕ್ಕಂಥದ್ದು. ಇದು ಯಾವ ಸಮಾಸಕ್ಕೆ ಉದಾಹರಣೆ ಅಂತಕ್ಕಂಥದ್ದನ್ನು ಕೇಳಿದರೆ ಆಪ್ಷನ್ ಹೇಗಿದೆ ನೋಡ್ರಿ, ದ್ವಂದ್ವ ಸಮಾಸ. ಆಪ್ಷನ್ ಬಿ ದ್ವಿಗು ಸಮಾಸ. ಆಪ್ಷನ್ ಡಿ ಬಹುರ್ವಿ ಸಮಾಸ. ಆಪ್ಷನ್ ಡಿ ಕರ್ಮಧಾರಾಯ ಸಮಾಸ ಅಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಏನಾಗತ್ತಪ್ಪ ಅಂತಂದ್ರೆ ಆಪ್ಷನ್ ಬಿ ದ್ವಿಗು ಸಮಾಸ ದೋಪಹರ್ ಪದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ದೋಪಹರ್ ಯಾವ ಸಮಾಸಕ್ಕೆ ಉದಾಹರಣೆ ಅಂದ್ರೆ ದ್ವಿಗು ಸಮಾಸ, ಅಂದ್ರೆ ದಿಕ್ಕುಗಳನ್ನು ಸೂಚಿಸುವಂತಹ, ಸಮಯವನ್ನು ಸೂಚಿಸುವಂತಹ ಸಮಾಸಕ್ಕೆ ನಾವು ಯಾವಾಗಲೂ ದ್ವಿಗು ಸಮಾಸ ಅಂತ ಕರಿತೀವಿ. ಒಂದು ಪದ ಸಂಖ್ಯೆ ಅಥವಾ ಇನ್ನೊಂದು ಪದ ನಾಮಪದ ಆಗಿರುತ್ತೆ, ಜೊತೆಗೆ ದಿಕ್ಕುಗಳನ್ನು ಅಥವಾ ಸಂಖ್ಯೆಗಳನ್ನು ಸೂಚಿಸುವಂತಹ ಪದಗಳಾಗಿರುತ್ತೆ. ಹಾಗಾದ್ರೆ ದೋಪಹರ್ ಶಬ್ದಮೇ ಕೌನ್ಸಾ ಸಮಾಸ ಹೇ ಅಂತಕ್ಕಂಥದ್ದು ಇದಕ್ಕೆ ಉತ್ತರ ದ್ವಿಗು ಸಮಾಸ ಅಂತಕ್ಕಂಥದ್ದು ಸರಿಯಾದಂತ ಉತ್ತರವಾಗುತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಇದೆ, 7ನೇ ಪ್ರಶ್ನೆ, ಚೋರ್ ಕಿ ದಾಡಿ ಮೇ ತಿನ್ಕ ಕಾ ಅರ್ಥ ಹೇ ಅಂತಕ್ಕಂಥದ್ದು. ಕಳ್ಳನ ದಾಡಿಯಲ್ಲಿ ಏನಾದ್ರು ಸಂಪತ್ತಿದೆ, ದುಡ್ಡಿದೆ ಅಂತಕ್ಕಂಥದ್ದು. ಹಾಗಾದ್ರೆ ಇದರ ಅರ್ಥ ಏನು ಅಂತಕ್ಕಂಥದ್ದು ಇಲ್ಲಿ ಕೇಳಿದ್ದಾರೆ. ಚೋರ್ ಕಿ ದಾಡಿ ಮೇ ತಿನ್ಕ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತ ಉತ್ತರ ಏನಾಗುತ್ತೆ ನೋಡ್ರಿ, ಚೋರ್ ಕಾ ಡರ್ನ. ಆಪ್ಷನ್ ಬಿ अपराधी का संख्याग्रस्त रहना. ಆಪ್ಷನ್ ಸಿ ಚೋರ್ ಕಿ ಪಹಚಾನ್ ಹೋನಾ. ಆಪ್ಷನ್ ಡಿ ದಾಡಿ ಗಂದಿ ಹೋನಾ ಅಂತಕ್ಕಂಥದ್ದನ್ನು ಕೇಳಿದರೆ. ಹಾಗಾದ್ರೆ ಚೋರ್ ಕಿ ದಾಡಿ ಮೇ ತಿನ್ಕ ಅಂತಕ್ಕಂಥದ್ದು, ಈಗ ನಾವು ಒಬ್ಬ ವ್ಯಕ್ತಿ ಕಳು ಮಾಡಿದ್ದಾನೆ ಅಥವಾ ಏನೋ ಒಂದು ಕಳು ಮಾಡಿದ್ದಾನೆ ಅಂತಂದ್ರೆ ಅವ್ನು ನಾವು ಈಜಿಯಾಗಿ ಕಂಡುಹಿಡ್ಬೇಕಂದ್ರೆ ಅವ್ನ ಮುಖದ ಹಾವಭಾವ ನೋಡಿನೇ ಗೊತ್ತು ಮಾಡ್ಕೋಬಹುದು. ಅವನು ಯಾವಾಗಲೂ ಒಂಥರ ಸಂಶಯಾಸ್ಪದವಾಗಿ ನೋಡ್ತಿರ್ತಾನೆ. ಅವನು ಒಂಥರ ಅನುಮಾನದಿಂದನೇ ನೋಡ್ತಿರ್ತಾನೆ. ಇನ್ನೊಬ್ರಿಗೆ ನೋಡೋದ್ರೆ ಎಲ್ಲಿ ನನಗೆ ಹೇಳ್ಬಿಡ್ತಾರೆ, ನನ್ನ ಹೆಸರು ಕೇಳ್ತಾರೇನೋ ಅಂತ. ಅವನ ಹಾವಭಾವನೆ ಚೇಂಜ್ ಆಗಿರುತ್ತೆ. ಕಳು ಮಾಡಿರ್ತಾನೆ, ಹಾಗಾಗಿ ಅವನ ಹಾವಭಾವನೆ ಚೇಂಜ್ ಆಗಿರುತ್ತೆ. ಹಾಗಾಗಿ ಅಂತ ಈ ಚೋರ್ ಕಿ ದಾಡಿ ಮೇ ತಿನ್ಕ ಅಂತಕ್ಕಂಥದ್ದು ನಾವು ಯಾವ ರೀತಿಯಾಗಿ ಕಂಡುಹಿಡಬಹುದಪ್ಪ ಅಂತಂದ್ರೆ ನೋಡ್ಲಿ, ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಅಂತಕ್ಕಂಥದ್ದು ರೈಟ್ ಆಗುತ್ತೆ. ಆಪ್ಷನ್ ಬಿ ರೈಟ್ ಆಗುತ್ತೆ. ಅಪರಾಧಿಕ ಶಂಕಾಗ್ರಸ್ತ ರಹನ ಅಂತಕ್ಕಂಥದ್ದು. ಅಪರಾಧಿಕ ಶಂಕಾಗ್ರಸ್ತ ರಹನ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಹೌದಾ? ಹಾಗಾದ್ರೆ ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ ಹೀಗಿದೆ, ಸರಸ್ವತಿಕ ಪರ್ಯಾಯವಾಚಿ ನಹಿ ಹೇ ಅಂತಕ್ಕಂಥದ್ದು. ಇಲ್ಲಿ ನೋಡ್ಲಿ, ನಾವು ಏನ್ ತಪ್ಪು ಮಾಡ್ತೀವಪ್ಪ ಅಂತಂದ್ರೆ ಸರಸ್ವತಿ ಅಂತಕ್ಕಂಥದ್ದು ಓದ್ತೀವಿ, ಪರ್ಯಾಯವಾಚಿ ಅಂತಕ್ಕಂಥದ್ದು ಓದಿ ಸಡನ್ಲಿ ಯಾವ್ದಪ್ಪ ಅಂತೇಳಿ ಹಾಕ್ಬಿಡ್ತೀವಿ. ನಾವು ಮೇನ್ ತಪ್ಪು ಮಾಡೋದು ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಇರ್ತೈತೆ, ಆಲ್ರೆಡಿ ಟೈಮ್ ಹೋಗ್ತಿರುತ್ತೆ, ಕನ್ಫ್ಯೂಸ್ ಮಾಡ್ಕೊಂತ ಏನ್ ಮಾಡ್ಕೋತೀವಿ ಹೇಳ್ರಿ, ಪರ್ಯಾಯವಾಚಿ ಅಂದ ತಕ್ಷಣ ಪರ್ಯಾಯವಾಚಿ ಶಬ್ದವನ್ನು ಕೇಳಿದ್ದಾರೆ ಅಂತಕ್ಕಂಥದ್ದು ಪಟ್ಟನ ಹಾಕ್ಬಿಡ್ತೀವಿ. ಬಟ್ ಪ್ರಶ್ನೆನ ಕಂಪ್ಲೀಟ್ ಆಗಿ ಪೇಷನ್ಸ್ ಇಂದ ಓದ್ರಿ. ನೋಡ್ರಿ, ಲಾಸ್ಟ್ ಏನ್ ಕೇಳಿದ್ದಾರೆ, ನಹಿ ಹೇ ಅಂತಕ್ಕಂಥದ್ದನ್ನ ಅವ್ರು ಕೇಳಿದ್ದಾರೆ. ಸರಸ್ವತಿಕ ಪರ್ಯಾಯವಾಚಿ ನಹಿ ಹೇ ಅಂದ್ರೆ ಸರಸ್ವತಿ ಪದದ ಪರ್ಯಾಯವಾಚಿ ಶಬ್ದ, ಸಮಾನಾರ್ಥಕ ಪದ ಯಾವುದು ಅಲ್ಲ ಅಂತಕ್ಕಂಥ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ನಾವು ಪ್ರಶ್ನೆಯನ್ನ ಕಂಪ್ಲೀಟ್ ಆಗಿ ಫಸ್ಟ್ ಓದ್ಬೇಕಾಗತ್ತೆ.
ನಾವು ಸರಸ್ವತಿಕ ಪರ್ಯಾಯವಾಚಿ ಅಂದ ತಕ್ಷಣ ಹೌದು ನಡ್ರಲಿ ಅಂತ ಹೇಳಿ ಹಾಕ್ಬಿಟ್ಟು ಬಂದ್ಬಿಟ್ರೆ ಮುಗಿತಲ್ಲಿ 1 ಮಾರ್ಕ್ಸ್ ಹೋಗ್ಬಿಡ್ತೈತಿ. ಅದಕ್ಕೆ ಫಸ್ಟ್ ನಾವು ಪ್ರಶ್ನೆಯನ್ನು ಏನು ಕೇಳಿದ್ದಾರೆ ಅಂತಕ್ಕಂಥದ್ದು ಕಂಪ್ಲೀಟ್ ಆಗಿ ಪ್ರಶ್ನೆಯನ್ನು ಓದ್ಕೋಬೇಕು, ಸಾವಧಾನದಿಂದ ನೋಡಲಿ. ಸರಸ್ವತಿಕ ಪರ್ಯಾಯವಾಚಿ ನಹಿ ಹೇ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾದ್ರೆ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ ಅಲ್ಲಿ 3 ಪದಗಳು ಸರಸ್ವತಿ ಪದಕ್ಕೆ ಪರ್ಯಾಯವಾಚಿ ಶಬ್ದ ಆಗಿರ್ತಕ್ಕಂಥದ್ದು, ಒಂದು ಮಾತ್ರ ಅದು ವಿಲೋಮ ಶಬ್ದ ಆಗಿರುತ್ತೆ, ಅದರ ವಿರುದ್ಧ ಪದ ಆಗಿರುತ್ತೆ. ಯಾವುದು ಅಂತಕ್ಕಂಥದ್ದು ನಾವು ಕಂಡುಹಿಡಬೇಕು. ನೋಡ್ರಿ ಹಾಗಾದ್ರೆ ಫಸ್ಟ್ ಯಾವುದು ಅಂತ ಗೊತ್ತಾತಂದ್ರೆ, ಪರ್ಯಾಯವಾಚಿ ಶಬ್ದಗಳು ಸರಸ್ವತಿಗೆ ಯಾವ್ಯಾವ ಅಂತ ಗೊತ್ತಾದ್ರೆ ಯಾವುದು ಅಲ್ಲ ಅಂತಕ್ಕಂಥದ್ದು ನಾವು ಈಸಿಯಾಗಿ ಕಂಡುಹಿಡಿಬಹುದು. ನೋಡ್ರಿ, ಒಂದನೇದು ಆಪ್ಷನ್ ಇದೆ ಶಾರದಾ, ಆಪ್ಷನ್ ಬಿ ಕಮಲ, ಆಪ್ಷನ್ ಸಿ ವೀಣಾಪಾಣಿ, ಆಪ್ಷನ್ ಡಿ ಭಾರತಿ ಅಂತಕ್ಕಂಥದ್ದನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಶಾರದಾ ಅಂತಕ್ಕಂಥ ಪದ ಕೂಡ ಸರಸ್ವತಿ ಪದಕ್ಕೆ ಸ್ಮರಣಾರ್ಥಕ ಪದ ಆಗುತ್ತೆ, ಹೌದಾ? ವೀಣಾಪಾಣಿ ಅಂತಕ್ಕಂಥದ್ದು ಕೂಡ ಸರಸ್ವತಿ ಪದಕ್ಕೆ ಪರ್ಯಾಯವಾಚಿ ಶಬ್ದವಾಗುತ್ತೆ, ಭಾರತಿ ಅಂತಕ್ಕಂಥದ್ದು ಕೂಡ ಪರ್ಯಾಯವಾಚಿ ಶಬ್ದವಾಗುತ್ತೆ. ಹಾಗಾದ್ರೆ ಕಮಲ ಅಂತಕ್ಕಂಥ ಪದ ಇದು ಪರ್ಯಾಯವಾಚಿ ಶಬ್ದ ಆಗಲ್ಲ ಸರಸ್ವತಿಗೆ. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕಮಲ ಅಂತಕ್ಕಂಥದ್ದು. ಇದಕ್ಕೆ ಪರ್ಯಾಯವಾಚಿ ಶಬ್ದ ಏನಾಗುತ್ತೆ ಅಂದ್ರೆ ಲಕ್ಷ್ಮಿ ಅಂತಕ್ಕಂಥ ಪದವಾಗುತ್ತೆ. ಲಕ್ಷ್ಮಿ ಅಂತಕ್ಕಂಥ ಪದ ಇದಕ್ಕೆ ಪರ್ಯಾಯವಾಚಿ ಶಬ್ದವಾಗುತ್ತೆ. ಹಾಗಾದ್ರೆ ಸರಸ್ವತಿ ಪದದ ಪರ್ಯಾಯವಾಚಿ ಶಬ್ದ ಯಾವುದು ಅಲ್ಲ ಅಂತಕ್ಕಂಥ ಪ್ರಶ್ನೆ ಕೇಳಿದರೆ 8ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಇದಕ್ಕೆ ರೈಟ್ ಆಗುತ್ತೆ. ಆಪ್ಷನ್ ಬಿ ಇದಕ್ಕೆ ರೈಟ್ ಆಗುತ್ತೆ. ಕ್ಲಾಸಸ್ ತುಂಬಾ ಅನುಕೂಲಕರವಂಥದ್ದು. ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೂ ಹೇಳ್ರಿ, ಶೇರ್ ಮಾಡ್ರಿ, ಒಂದು ಲೈಕ್ ಬರ್ತಾ ಇರಲಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ್ರಿ, ಹೆಚ್ಚು ವಿಡಿಯೋನ ಶೇರ್ ಮಾಡ್ರಿ, ಇದರ ಉಪಯೋಗನ ಪಡ್ಕೊಡ್ರಿ ಅಂತ ಹೇಳ್ತಾ 9ನೇ ಪ್ರಶ್ನೆ ಹೀಗಿದೆ ನೋಡ್ರಿ. ಹಾತ್ ಕಂಗನ ಕೋ ಆರಸಿ ಕ್ಯಾ ಕಾ ಅರ್ಥ ಹೇ. ಹಾತ್ ಕಂಗನ ಕೋ ಆರಸಿ ಕ್ಯಾ ಕಾ ಅರ್ಥ ಹೇ ಅಂದ್ರ ಕನ್ನಡಿ ಕೈಯಲ್ಲಿ ಬಾಚಣಿಕೆ ಇದ್ರೆ ಕನ್ನಡಿಯ ಅವಶ್ಯಕತೆ ಏನು ಅಂತಕ್ಕಂಥ ಕನ್ನಡದಲ್ಲಿ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಇದರ ಅರ್ಥ ಏನು? ಕನ್ನಡಿ ಕೈಯಲ್ಲಿ ಬಾಚಣಿಕೆ ಇದ್ರೆ ಕನ್ನಡಿಯ ಅವಶ್ಯಕತೆ ಏಕೆ ಬೇಕು ಅಂತಕ್ಕಂಥದ್ದು. ಹಾಗಾದ್ರೆ ಇದರ 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಏನಾಗುತ್ತೆ ನೋಡ್ರಿ. प्रत्यक्ष को प्रमाण की आवश्यकता नहीं होती, सुंदर को गहने की जरूरत नहीं, हाथ में कंगन पहनाना, ದರ್ಪಣ ದೇಕನ ಅಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಏನಾಗತ್ತಪ್ಪ ಅಂತಂದ್ರೆ ಆಪ್ಷನ್ ಎ ಪ್ರತ್ಯಕ್ಷಕೋ ಪ್ರಮಾಣಕಿ ಅವಶ್ಯಕತಾ ನಹಿ ಹೋತಿ ಅಂತಕ್ಕಂಥದ್ದು. ನಾವು ಸತ್ಯವನ್ನ ಕಣ್ಣಾರೆ ನೋಡಿದ್ದೇ ಆದ್ರೆ, ಪ್ರತ್ಯಕ್ಷವಾಗಿ ನೋಡಿದ್ದೇ ಆದ್ರೆ ಅದನ್ನ ಪ್ರಮಾಣಿಸುವ ಪ್ರಶ್ನಿಸುವ ಅವಶ್ಯಕತೆ ಇರುವುದಿಲ್ಲ ಅಂತಕ್ಕಂಥದ್ದು ಒಂದು ಅರ್ಥವನ್ನ ಕೊಡುತ್ತೆ. ಹಾಗಾದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ರೈಟ್ ಆಗತ್ತೆ. ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೇಗಿದೆ ನೋಡ್ರಿ. ಅರವಿಂದ ಕಾ ಪರ್ಯಾಯವಾಚಿ ಶಬ್ದ ಕ್ಯಾ ಹೇ ಅಂತಕ್ಕಂಥದ್ದು 10ನೇ ಪ್ರಶ್ನೆ. ಅರವಿಂದ ಕಾ ಪರ್ಯಾಯವಾಚಿ ಶಬ್ದ ಕ್ಯಾ ಹೇ ಅಂತಕ್ಕಂಥದ್ದು. ಹಾಗಾದ್ರೆ ಅರವಿಂದ ಪದದ ಸಮಾನಾರ್ಥಕ ಪದ ಯಾವುದು ಅಂತಕ್ಕಂಥದ್ದನ್ನು ಕೇಳಿದರೆ ಅದರಲ್ಲಿ 3 ಪದ ಸಮಾನಾರ್ಥಕ ಪದ ಆಗಿಲ್ಲ, ಒಂದು ಮಾತ್ರ ಸಮಾನಾರ್ಥಕ ಪದವಾಗಿದೆ. ಯಾವುದು ಅಂತಕ್ಕಂಥದ್ದನ್ನು ನೀವು ಹೇಳ್ಬೇಕಾಗತ್ತೆ. ನೋಡ್ರಿ ಯಾವ್ದು ಬರುತ್ತೆ. ಹಾಗಾದ್ರೆ ಇದಕ್ಕೆ ಅರವಿಂದ ಪದದ ಸಮಾನಾರ್ಥಕ ಪದ ಯಾವ್ದಪ್ಪ ಅಂದ್ರೆ ಪರ್ಯಾಯವಾಚಿ ಶಬ್ದ ಯಾವ್ದಂದ್ರೆ ಆಪ್ಷನ್ ಬಿ ಕಮಲ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಅರವಿಂದ ಪದಕ್ಕೆ ಕಮಲ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ, ಹೌದಾ? ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಿ. ಮುಂದಿನ ಪ್ರಶ್ನೆ ಹೇಗಿದೆ. ಜಂಗಮಕ ವಿಲೋಮ ಶಬ್ದ ಕ್ಯಾ ಹೇ ಅಂತಕ್ಕಂಥದ್ದು. ಜಂಗಮ ಪದದ ವಿಲೋಮ ಶಬ್ದ ಏನು ಅಂತಕ್ಕಂಥದ್ದು ಇಲ್ಲಿ ಕೇಳಿದ್ದಾರೆ. ಹಾಗಾದ್ರೆ ಜಂಗಮ ಅಂದ್ರೆ ಏನು? ಇದು ಯಾವಾಗಲೂ ಚಲನ ಸ್ಥಿತಿಯಲ್ಲಿರ್ತಕ್ಕಂಥದ್ದು. ಚಲನ ಸ್ಥಿತಿಯಲ್ಲಿರ್ತಕ್ಕಂಥದ್ದು. ಜಂಗಮ ಅಂದ್ರೆ ಚಲಾಯಮಾನ ಅಂತ ಕರಿತೀವಿ. ಚಲಾಯಮಾನ ಅಂದ್ರೆ ಚಲನಾ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಜಂಗಮ ಅಂದ್ರೆ. ಹಾಗಾದ್ರೆ ಇದರ ವಿರುದ್ಧ ಪದ ಯಾವುದು? ಆಗಮನೋ, ದುರ್ಗಮನೋ, ಸ್ಥಾವರನೋ ಅಥವಾ ಚಂಚಲನೋ ಅಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಸ್ಥಾವರ ಅಂತಕ್ಕಂಥದ್ದು. ಸ್ಥಾವರ ಅಂದ್ರೆ ಇನ್ನೊಂದು ಅರ್ಥ ಸ್ಥಿರ ಅಂತ ಕರಿತೀವಿ. ಸ್ಥಾವರ ಪದದ ಇನ್ನೊಂದು ಅರ್ಥ ಸ್ಥಿರ ಅಂತ ಕರಿತೀವಿ. ಸ್ಥಿರ ಅಂದ್ರೆ ಒಂದು ಕಡೆ ನಿಂತಿರ್ತಕ್ಕಂತಹ ಸ್ಥಿರ, ಒಂದು ಕಡೆ ಶಾಶ್ವತವಾಗಿ ನಿಂತಿರ್ತಕ್ಕಂಥ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಜಂಗಮ ಪದಕ್ಕೆ ವಿಲೋಮ ಶಬ್ದ ಏನಪ್ಪಾ ಅಂತಂದ್ರೆ ಸ್ಥಿರ ಅಂತ ಕರಿತೀವಿ. ಜಂಗಮ ಪದಕ್ಕೆ ವಿಲೋಮ ಶಬ್ದ ಸ್ಥಾವರ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಆಗಿದೆ ನೋಡ್ರಿ. ಪವನ ಕಾ ಪರ್ಯಾಯವಾಚಿ ಶಬ್ದ ನಹಿ ಹೇ. ಪವನ್ ಅಂತಕ್ಕಂಥದ್ದು, ಪವನ್ ಅಂದ್ರೆ ಗಾಳಿ ಅಂತ ಕರಿತೀವಿ, ಹೌದಾ? ಪವನ್ ಅಂದ್ರೆ ಗಾಳಿ. ಹಾಗಾದ್ರೆ ಇದರ ಪರ್ಯಾಯವಾಚಿ ಶಬ್ದ ಯಾವುದು ಅಲ್ಲ ಅಂತ ಕೇಳಿದರೆ ಇಲ್ಲಿ ಪ್ರಶ್ನೆಯನ್ನು ಕಂಪ್ಲೀಟ್ ಆಗಿ ನೋಡ್ರಿ.
ಯಾವುದು ಪವನ ಪದಕ್ಕೆ ಪರ್ಯಾಯವಾಚಿ ಶಬ್ದ ಅಲ್ಲ, ಸಮಾನಾರ್ಥಕ ಪದ ಅಲ್ಲ ಅಂತಕ್ಕಂಥದ್ದನ್ನು ಕೇಳಿದರೆ ಹಾಗಾದ್ರೆ 3 ಪದ ಪರ್ಯಾಯವಾಚಿ ಶಬ್ದ ಆಗಿರುತ್ತಾ? ಒಂದು ಮಾತ್ರ ಆಗಿರಂಗಿಲ್ಲ. ಯಾವುದು ಅಂತಕ್ಕಂಥದ್ದು ನಾವು ಕಂಡುಹಿಡಬೇಕು. ವಾತ ಅಂದ್ರೆ ಏನು? ಮಾರುತನ, ಅನಲನ, ಸಮೀರ್ನ ಅಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಯಾವುದಪ್ಪ ಅಂತಂದ್ರೆ ಅನಲ ಅಂತಕ್ಕಂಥದ್ದು ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಅನಲ, ಅನಲ ಅಂದ್ರೆ ಅಗ್ನಿ, ಆಗ್ ಅಂತ ಕರಿತೀವಿ. ಆಗ್ ಅಥವಾ ಅಗ್ನಿ ಅಂತ ಕರಿತೀವಿ. ಆಗ್ ಅಥವಾ ಅಗ್ನಿ ಅಂದ್ರೆ ಬೆಂಕಿ, ಇದರ ಅರ್ಥ ಆಗ್ ಅಥವಾ ಅಗ್ನಿ ಅಂತ ಕರಿತೀವಿ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಅನಲ ಅಂದ್ರೆ ಪವನ ಪದಕ್ಕೆ ಪರ್ಯಾಯವಾಚಿ ಶಬ್ದ ಆಗಿರಂಗಿಲ್ಲ. ಹಾಗಾದ್ರೆ ವಾತ ಅಂದ್ರೂ ಕೂಡ ಪವನ ಗಾಳಿ, ಮಾರುತ ಅಂದ್ರೂ ಕೂಡ ಗಾಳಿ, ಸಮೀರ ಅಂದ್ರೆ ಗಾಳಿ ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ. ಹಾಗಾದ್ರೆ ಇದಕ್ಕೆ ಉತ್ತರ ಆಪ್ಷನ್ ಸಿ ರೈಟ್ ಆಗುತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಆಗಿದೆ ನೋಡ್ರಿ, ಉನ್ನತಿಕ ಸಹಿ ವಿಲೋಮ ಶಬ್ದ ಚುನಿಯೇ ಅಂತಕ್ಕಂಥದ್ದು. ಹಾಗಾದ್ರೆ ಉನ್ನತಿ ಪದ ಅಂತ ಕೊಟ್ಟಿದ್ದಾರೆ, ಈ ಪದದ ವಿಲೋಮ ಶಬ್ದ ಯಾವುದು ಅಂತಕ್ಕಂಥದ್ದನ್ನ ನಾವು ಕಂಡುಹಿಡಬೇಕಾಗುತ್ತೆ. ಉನ್ನತಿ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತಕ್ಕಂಥದ್ದು. ಹಾಗಾದ್ರೆ ನೋಡ್ರಿ, ಆಪ್ಷನ್ ಎ ಪತನ ಅಂತಕ್ಕಂಥದ್ದು, ಆಪ್ಷನ್ ಬಿ ಅಪಕರ್ಷ ಅಂತಕ್ಕಂಥದ್ದು, ಆಪ್ಷನ್ ಸಿ ಅವನತಿ ಅಂತಕ್ಕಂಥದ್ದು, ಆಪ್ಷನ್ ಡಿ ಪ್ರಭಾವ ಅಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಏನಾಗುತ್ತೆ ನೋಡ್ರಿ, ಆಪ್ಷನ್ ಸಿ ಅವನತಿ. ಆಪ್ಷನ್ ಸಿ ಅವನತಿ ಅಂತಕ್ಕಂಥ ಪದ ಉನ್ನತಿ ಪದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಹಾಗಾದ್ರೆ ಪತನ ಅಂದ್ರೆ ಏನು? ಪತನ ಪದದ ವಿಲೋಮ ಶಬ್ದ, ಪತನ ಶಬ್ದದ ವಿಲೋಮ ಶಬ್ದ ಏನಾಗುತ್ತಪ್ಪ ಅಂದ್ರೆ ಉತ್ಥಾನ ಅಂತ ಕರಿತೀವಿ. ಉತ್ಥಾನ, ಉತ್ಥಾನ ಅಂತ ಕರಿತೀವಿ. ಅಪಕರ್ಷ, ಅಪಕರ್ಷಕ್ಕೆ ಉತ್ಕರ್ಷ ವಿಲೋಮ ಶಬ್ದ ಬರುತ್ತೆ. ಅಪಕರ್ಷಕ್ಕೆ ಉತ್ಕರ್ಷ. ಹಾಗಾದ್ರೆ ಪ್ರಭಾವ, ಪರಭಾವ, ಪರಾಭಾವ ಅಂತ ಇದೆ. ಪರಾಭವ ಅಂತಂದ್ರೆ ಹಾರುವುದು, ಸೋಲುವುದು ಅಂತ. ಇದರ ಇನ್ನೊಂದು ಅರ್ಥ, ಇದರ ವಿಲೋಮ ಶಬ್ದ ವಿಜಯ ಅಂತ ಬರುತ್ತೆ. ವಿಜಯ ಇದರ ಅರ್ಥ ವಿಲೋಮ ಶಬ್ದ ಬರುತ್ತೆ. ಹಾಗಾದ್ರೆ 13ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಉನ್ನತಿ ಪದದ ವಿಲೋಮ ಶಬ್ದ ಏನಪ್ಪಾ ಅಂತಂದ್ರೆ ಅವನತಿ ಅಂತಕ್ಕಂಥದ್ದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಹಾಗಾದ್ರೆ 14ನೇ ಪ್ರಶ್ನೆ ಆಗಿದೆ ನೋಡ್ರಿ, ಆಕಾಶ್ ಕಾ ಪರ್ಯಾಯವಾಚಿ ಶಬ್ದ ಕೌನ್ಸಾ ಹೇ ಅಂತಕ್ಕಂಥದ್ದು. ಆಕಾಶ್ ಅಂತಕ್ಕಂಥ ಪದಕ್ಕೆ ಪರ್ಯಾಯವಾಚಿ ಶಬ್ದ ಯಾವುದು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಆಕಾಶ ಪದಕ್ಕೆ ಸಮಾನಾರ್ಥಕ ಪದ ಯಾವುದು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಹಾಗಾದ್ರೆ ನೋಡ್ರಿ, ತುಂಬಾ ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನು ಕೇಳಿದ್ದಾರೆ. ಎಲ್ಲಾ ಸಮಾನಾರ್ಥಕ ಪದಗಳು, ವಿರೋಧಾರ್ಥಕ ಪದಗಳು, ಮುಹಾವರೆ, ಸಮಾಸದ ಮೇಲೆ ಎಲ್ಲ ನಿಮ್ಗೆ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಹೋದ್ರೆ ಎಲ್ಲಾ ಟಾಪಿಕ್ಗಳು ಕೂಡ ನಾನು ಕಂಪ್ಲೀಟ್ ಆಗಿ ಮಾಡಿಕೊಟ್ಟಿದ್ದೀನಿ. ವಿತ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೆಚ್ಚು 100ರಿಂದ 50, 100ವರೆಗೂ ನಾನು ಎಕ್ಸಾಂಪಲ್ ಕೂಡ ನಾನು ಅಲ್ಲಿ ಬರ್ಸಿದ್ದೀನಿ. ಅದನ್ನ ನೀವು ನೋಡಿದ್ರೆ ಅದರ ತುಂಬಾ ಅನುಕೂಲ ಆಗುತ್ತೆ ನಿಮಗೆ. ಅದರಲ್ಲಿ ಆಲ್ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಶಬ್ದಗಳು ಅದಾವ. ಅದರಲ್ಲಿ ದಯವಿಟ್ಟು ಕ್ಲಾಸಸ್ ಅನ್ನ ನೋಡ್ರಿ ಅಂತ ಹೇಳ್ತಾ, ನೋಡ್ರಿ ಆಕಾಶ್ ಕಾ ಪರ್ಯಾಯವಾಚಿ ಶಬ್ದ ಕೌನ್ಸಾ ಹೇ ಯಾವುದು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಧ್ರುಗನೋ, ವಿಫ್ರನೋ, ವ್ಯೋಮನೋ ಅಥವಾ ಖಗಾರನೋ ಅಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ವ್ಯೋಮ ಅಂತಕ್ಕಂಥದ್ದು ಆಕಾಶ ಪದಕ್ಕೆ ಸಮಾನಾರ್ಥಕ ಪದ. ಇನ್ನು ಹಲವು ಪದ ಇರುತ್ತೆ, ಗಗನ, ಅಂಬರ, ಗಗನ, ಅಂಬರ, ಹೌದಾ? ಇವೆಲ್ಲ ಆಕಾಶ ಪದಕ್ಕೆ ಸಮಾನಾರ್ಥಕ ಪದಗಳು, ವ್ಯೋಮ ಅಂತಕ್ಕಂಥದ್ದು. ಹಾಗಾದ್ರೆ ಧ್ರುಗ ಅಂದ್ರೇನು? ಧ್ರುಗ ಅಂದ್ರೇನು? ಧ್ರುಗ ಅಂದ್ರೆ ನಾವು ಕನ್ನಡದೊಳಗ ಕಣ್ಣು ಅಂತ ಕರಿತೀವಿ, ಆಂಕ್ ಅಂತ ಕರಿತೀವಿ. ಇದ್ರ ಇನ್ನೊಂದು ಪರ್ಯಾಯ ಶಬ್ದ ಆಂಕ್. ಆಂಕ್ ಅಂದ್ರೆ ಕಣ್ಣು ಅಂತ ಕರಿತೀವಿ, ಆಂಕ್. ವಿಫ್ರ ಅಂದ್ರೆ, ವಿಫ್ರ ಅಂದ್ರೆ ಬ್ರಾಹ್ಮಣ ಅಂತ ಕರಿತೀವಿ. ವಿಫ್ರ ಅಂದ್ರೆ ಬ್ರಾಹ್ಮಣ ಅಂತ ಕರಿತೀವಿ. ವಿಫ್ರ ಅಂದ್ರೆ ಇದರ ಪರ್ಯಾಯ ಶಬ್ದ ಬ್ರಾಹ್ಮಣ. ಹಾಗಾದ್ರೆ ಖಗಾರ ಪದದ ಪರ್ಯಾಯ ಶಬ್ದ ಏನಾಗುತ್ತೆ? ತಟ ಅಂತ ಕರಿತೀವಿ. ತಟ ಕನ್ನಡದೊಳಗೆ ದಡ ಅಂತ ಕರಿತೀವಿ. ತಟ ಅಥವಾ ಕಿನಾರ. ಕಿನಾರ ಅಂದ್ರೆ ದಡ ಅಂತ ಕರಿತೀವಿ. ಈ ರೀತಿಯಾಗಿ ಇದಕ್ಕೆ 4 ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಿದ್ವಿ, 4 ಆಪ್ಷನ್ಗೆ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಏನಪ್ಪಾ ಅಂದ್ರೆ ಆಕಾಶ ಪದದ ಪರ್ಯಾಯ ಶಬ್ದ ವ್ಯೋಮ ಅಂತ ಕರಿತೀವಿ. ನೋಡ್ರಿ, ತುಂಬಾ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು ಇವೇ ಬಂದಿದ್ದಾವೆ.
ದಯವಿಟ್ಟು ಯಾರು ಕ್ಲಾಸಸ್ ಅನ್ನು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಒಂಥರ ರಿವಿಷನ್ ಆಗುತ್ತೆ. ನೀವು ಎಷ್ಟು ಓದಿದಿರಿ, ಏನ್ ಮಾಡಿದಿರಿ ಇಷ್ಟು ದಿನ ಅನ್ನೋದು ಸೆಕೆಂಡರಿ. ಇನ್ನೇನು ಎಕ್ಸಾಮ್ ಕೆಲವೇ ದಿನ ಕೊನೆಯಲ್ಲಿ ಯಾವ ರೀತಿಯಾಗಿ ತಯಾರಿ ನಡೆಸ್ತಾ ಇದ್ದೀರಿ, ಎಷ್ಟು ರಿವಿಷನ್ ಮಾಡ್ಕೊಂಡು ನೆನ್ಪಿಟ್ಕೊಂಡಿದ್ದೀರಿ ಅಂತಕ್ಕಂಥದ್ದು ತುಂಬಾ ಅನುಕೂಲ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಕ್ಲಾಸಸ್ ಅನ್ನ ನೋಡಿದ್ದೆ ಆದ್ರೆ ನಿಮಗೆ ಆಲ್ಮೋಸ್ಟ್ ನೀವು ಓದಿದ್ದೆಲ್ಲ ರಿಪೀಟ್ ಆಗುತ್ತೆ. ಮತ್ತೆ ಯಾವುದು ಓದಿಲ್ಲ ಅನ್ನೋದು ಹೊಸ ಹೊಸ ವಿಚಾರಗಳು ನಿಮ್ಗೆ ಗೊತ್ತಾಗುತ್ತೆ, ಹೊಸ ಹೊಸ ಪ್ರಶ್ನೆಗೆ ಉತ್ತರಗಳು ನಿಮ್ಗೆ ಸಿಗುತ್ತೆ. ಹಾಗಾಗಿ ಯಾರು ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡ್ರಿ, ನಿಮ್ಮ ಫ್ರೆಂಡ್ಸ್ಗೂ ಇದನ್ನ ಶೇರ್ ಮಾಡ್ರಿ, ನೀವು ಕೂಡ ಇದನ್ನ ಉಪಯೋಗವನ್ನು ಪಡ್ಕೊಡ್ರಿ. ಹಾಗೆ ಕ್ಲಾಸಿಗೆ ಒಂದು ಲೈಕ್ ಬರ್ಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಹೇಗಿದೆ, ಆಸಮಾನ್ ಪರ್ ಚಡಾನ ಮುಹಾವರೆ ಕಾ ಅರ್ಥ ಅಂತಕ್ಕಂಥದ್ದಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಸಮಾನ್ ಪರ್ ಚಡಾನ ಮುಹಾವರೆ ಕಾ ಅರ್ಥ ಏನು? ಮುಹಾವರೆ ಅಂದ್ರೆ ಲೋಕೋಕ್ತಿ ಅಂತ ಕರೀತಾರೆ, ನುಡಿಗಟ್ಟುಗಳು ಕನ್ನಡ. ಆಸ್ಮಾನ್ ಪರ್ ಚಡಾನ ಅಂದ್ರೆ ಇದರ ಅರ್ಥ ಏನು? ಬಹುತ್ ಶೋರ್ ಕರನ, ಅತ್ಯಧಿಕ ಪ್ರಶಂಸಾ ಕರನ, ಕಠಿಣ ಕಾರ್ಯಕ್ಕೆ ಉಕಸಾನ, ಉಪರ್ ಕಿ ಓರ್ ಫೇಂಕನ ಅಂತಕ್ಕಂಥದ್ದು. ಹಾಗಾದ್ರೆ ಆಸ್ಮಾನ್ ಪರ್ ಚಡಾನ ಅಂದ್ರೆ ಏನು? ಕನ್ನಡದೊಳಗ ಹೊಗಳಿ ಅಟ್ಟಕ್ಕೇರಿಸು, ಗಿಡ ಇರಿಸು ಅಂತ ಹೇಳ್ತಿರ್ತಾರೆ ನೋಡ್ರಿ, ಅಟ್ಟಕ್ಕೇರಿಸು ಅಂತಕ್ಕಂಥದ್ದು. ಹಾಗಾದ್ರೆ ಆಸ್ಮಾನ್ ಪರ್ ಚಡಾನ ಈ ಪದಕ್ಕೆ ಸರಿಯಾದಂತಹ ಮುಹಾವರೆ ಅರ್ಥ ಏನಾಗುತ್ತೆ ಅಂದ್ರೆ ಅತ್ಯಧಿಕ ಪ್ರಶಂಸಕರನ, ಇನ್ನೊಬ್ಬರಿಗೆ ತುಂಬಾ ಹೊಗಳಿ ಹೊಗಳಿ ಮಾತನಾಡುವುದು, ಅಟ್ಟಕ್ಕೇರಿಸುವುದು, ಆಕಾಶಕ್ಕೇರಿಸುವುದು ಅಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ ಅತ್ಯಧಿಕ ಪ್ರಶಂಸಾಕರನ. ಆಸ್ಮಾನ್ ಪರ್ ಚಡಾನ ಅಂದ್ರೆ ಅತ್ಯಧಿಕ ಪ್ರಶಂಸಾಕರನ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೇಗಿದೆ ನೋಡ್ರಿ, 16ನೇ ಪ್ರಶ್ನೆ, ಕಾನ್ ಫೂಕ್ನಾ ಕಾ ಅರ್ಥ ಕ್ಯಾ ಹೇ? ಲೋಕೋಕ್ತಿ ಅಂತ ಕರಿತೀವಿ, ಕಾನ್ ಫೂಕ್ನಾ. ಇದನ್ನು ಕೂಡ ಮುಹಾವರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸಸ್ ಲೋಕೋಕ್ತಿಗಳು. ನಾನು ಆಫ್ಲೈನ್ ಕ್ಲಾಸು ಮತ್ತೆ ನಿಮಗೆ ಆನ್ಲೈನ್ ಅಲ್ಲಿ ಈ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ ಮುಹಾವರೆ ಬಗ್ಗೆ ಹೇಳಿದ್ದೀನಿ. ತುಂಬಾ 100-120 ಹೆಚ್ಚು ಮುಹಾವರೆಗಳನ್ನು ಬರ್ಸಿದ್ದೀನಿ. ಅವು ತುಂಬಾ ರಿಪೀಟೆಡ್ ಆಗಿರ್ತಕ್ಕಂಥದ್ದು, ತುಂಬಾ ಅನುಕೂಲಕರವಾದಂಥದ್ದು. ದಯವಿಟ್ಟು ಅದನ್ನ ಕ್ಲಾಸ್ ನೋಡ್ಕೊಡ್ರಿ. ಯಾವುದೇ ರೀತಿಯ ಒಂದು ಮಾರ್ಕ್ಸ್ ಈಸಿಯಾಗಿ ಒಂದು ಕ್ವಶನ್ ಪೇಪರ್ ಒಳಗೆ ಯಾವುದೇ ಒಂದು ಕ್ವಶನ್ ಪೇಪರ್ ನೋಡ್ರಿ, ಪರ್ಯಾಯವಾಚಿ ಶಬ್ದ, ವಿಲೋಮ ಶಬ್ದ ಮತ್ತೆ ಮುಹಾವರೆ ಇಲ್ಲ ಅಂದ್ರೆ ಅದು ಕ್ವಶನ್ ಪೇಪರ್ ಆಗಿರಲ್ಲ. ಮುಹಾವರೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ನಾನು ಅದನ್ನ ಯೂಟ್ಯೂಬ್ ಅಲ್ಲಿ ನಮಗೆ ಕ್ಲಾಸ್ ಸಿಗುತ್ತೆ, ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ ತೆಗೆದು ನೋಡ್ರಿ. ಹಾಗಾದ್ರೆ ಕಾನ್ ಫುಕ್ನಾ ಅಂತಕ್ಕಂಥದ್ದು ಇದರ ಅರ್ಥ ಏನಪ್ಪಾ ಅಂತಂದ್ರೆ ಆಪ್ಷನ್ ಬಿ, ಗುರು ಮಂತ್ರದೇನ ಅಥವಾ ದೀಕ್ಷಿತಕರಣ ಅಂತಕ್ಕಂಥದ್ದು. ಕಿವಿಯಲ್ಲಿ ಹೇಳು ಅಂತಕ್ಕಂಥದ್ದು ಇದರ ಅರ್ಥವನ್ನು ಕೊಡುತ್ತೆ. ಗುರು ಮಂತ್ರದೇನ ಅಥವಾ ದೀಕ್ಷಿತದೇನ ಅಂತಕ್ಕಂಥದ್ದು 16ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದಂತಹ ಉತ್ತರವಾಗುತ್ತೆ. ನೋಡ್ರಿ, ಇನ್ನೇನು ಎಕ್ಸಾಮ್ಗಳು ಹತ್ತಿರ ಬರ್ತಿದಾವೆ. ಕೆಲವೊಬ್ರು ಬರ್ದ್ ಬಂದಿದ್ದೀರಿ, ಕೆಲವೊಬ್ರು ತಯಾರಿ ನಡೆಸ್ತಾ ಇದ್ದೀರಿ. ನಿಮ್ಮ ತಂದೆ ತಾಯಿಯ ಕನಸುಗಳು ಕೂಡ ಆಗಿರುತ್ತೆ. ನೀವು ಎಷ್ಟೋ ಕಷ್ಟಪಟ್ಟು ಓದ್ತಾ ಇದ್ದೀರಿ. ದಯವಿಟ್ಟು ಯಾರು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಒಮ್ಮೆ ಸಿಕ್ಕ ಅವಕಾಶ ಮತ್ತೆ ಸಿಗೋದಿಲ್ಲ. ದಯವಿಟ್ಟು ಆ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ರಿ. ಸ್ವಲ್ಪ ದಿನ ನಿಮ್ಮ ಮೋಜು ಮಸ್ತಿ ಎಲ್ಲವನ್ನ ಸ್ವಲ್ಪ ಸೈಡಿಗೆ ಇಡ್ರಿ. ಯಾಕಂತಂದ್ರೆ ಇವತ್ತು ಎಷ್ಟು ಕಾಂಪಿಟೇಷನ್ ಇದೆ ಅಂತಂದ್ರೆ ಒಂದು ಪೋಸ್ಟಿಗೆ ಎಷ್ಟೋ ಜನ ಬರ್ತಿರ್ತಾರೆ. ಪಾಯಿಂಟ್ ಅಲ್ಲಿ ಜಾಬ್ ಕಳ್ಕೊತಿರ್ತೀರಿ. ಆಮೇಲೆ ತುಂಬಾ ಸಫರ್ ಆಗ್ತೀರಿ. ಈ ವರ್ಷ ಹೋಯ್ತು ಬಿಡು, ನೆಕ್ಸ್ಟ್ ಮಾಡ್ಕೊಂಡ್ರೆ ಆಯ್ತು, ಆತರ ಮಾಡ್ಕೊಳಕ್ ಹೋಗ್ಬಿಟ್ರೆ. ಯಾಕಂದ್ರೆ ಒಮ್ಮೆ ಸಿಕ್ಕ ಅವಕಾಶವನ್ನು ತಪ್ಪಿಸ್ಕೊಂಡ್ರೆ ನೆಕ್ಸ್ಟ್ ನಿಮ್ಗಿಂತ ಡಬಲ್ ಟ್ರಿಬಲ್ ಜನ ನಿಮ್ಗೆ ಕಾಂಪಿಟೇಷನ್ ಕೊಡಕ್ ಬರ್ತಿರ್ತಾರೆ. ನಿಮ್ ವಿನ್ನರ್ಸ್ ಇನ್ನು ಕಾಯ್ತಾ ಇರ್ತಾರೆ ಹಿಂದೆ, ಹೌದಾ? ಇನ್ನು ಎಷ್ಟೋ ಜನ ಓದಿ ಎಲ್ಲ ಆಲ್ರೆಡಿ ರೆಡಿಯಾಗಿ ಕೂತಿರ್ತಾರೆ. ಸರ್ ಒಮ್ಮೊಮ್ಮೆ ಕೆಲವೊಬ್ರು ಅಂತಿರ್ತೀರಿ, ಸರ್ 10 ದಿನ 15 ದಿನ, ಸರ್ ಒಬ್ಬರು 6 ವರ್ಷ 7 ವರ್ಷ ಕುಂತು ಓದಿದ್ದಾರೆ, ನಾವು ಇವಾಗ ಬಂದು ಓದಿ ನಮ್ಮ ಕೈಲಿ ಏನಾಗ ಸಾಧ್ಯ ರೀ? ಈ ಮಾತು ಹೇಳಲಿಕ್ಕೆ ಹೋಗ್ಬೇಡ್ರಿ. ಪ್ರಯತ್ನ ಪಟ್ರ ಯಾರಿಗೆ ಬೇಕಾದ್ರೂ ನೀವು ಸಕ್ಸಸ್ ಅನ್ನ ಕಂಡೇ ಕಾಣ್ತೀರಿ. ಆದ್ರೆ ದಯವಿಟ್ಟು ಇದೊಂದು ಸ್ವಲ್ಪ ದಿನ, ಇಷ್ಟು ದಿನ ಏನ್ ಮಜಾ ಮಸ್ತಿ ಮಾಡಿದ್ರೆ ಅದನ್ನ ಬಿಟ್ಟು ಬಿಡ್ರಿ. ಉಪ್ಪಿಕಾಯಿ ಇರ್ಲಿ ನಿಮ್ಮ ಮೋಜು ಮಸ್ತಿಗಳು, ಮೊಬೈಲ್ ಯೂಸ್ ಮಾಡೋದು ಅಂತದ್ದು, ನಿಮ್ಮ ಚಿನ್ನು 300 ಯಾವ ಇದ್ರೆ ಸ್ವಲ್ಪ ಸೈಡ್ಗೆ ಇಡ್ರಿ, ಹೌದಾ? ಸ್ವಲ್ಪ ಎಕ್ಸಾಮ್ ಕಡೆ ಫೋಕಸ್ ಮಾಡ್ರಿ. ಲೈಫ್ ಶಟ್ಲ್ ಆತಂದ್ರೆ, ನೀವು ನೌಕರಿ ಬಂತಂದ್ರೆ ನಿಮ್ಮ ಜೀವನದೊಳಗೆ ನಿಮ್ಮ ತಂದೆ ತಾಯಿ ಎಷ್ಟು ಖುಷಿ ಪಡುವಂತ ಜೀವ ಯಾವುದೂ ಇಲ್ಲ. ಜೊತೆಗೆ ನಿಮ್ಮ ಕಷ್ಟ, ಮನೆಯಲ್ಲಿ ಎಷ್ಟೇ ಕಷ್ಟ ಇದ್ರು ಅದು ಈಸಿಯಾಗಿ ನೀವು ಅದನ್ನ ದಾಟಿಸ್ಕೊಂಡು ಹೋಗ್ಬೋದು. ದಯವಿಟ್ಟು ಯಾರು ಸಮಯವನ್ನು ವೇಸ್ಟ್ ಮಾಡ್ಕೊಳಕ್ ಹೋಗ್ಬಿಡ್ರಿ. ಎಕ್ಸಾಮ್ಗಳು ಕೆಳಗೆ ಹತ್ತಿರೋದ್ರಿಂದ ಸ್ವಲ್ಪ ಹಾರ್ಡ್ ಸ್ಟಡಿ ಮಾಡ್ರಿ. ಆಮೇಲೆ ಜೀವನ ಪೂರ್ತಿ ಆರಾಮಾಗಿರ್ತೀರಿ. ಸುಮ್ಮನೆ ಇವಾಗ ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ತಿರುಗಾಡ್ಕೊಂತ ಲವ್ ಗಿವ್ ಅಂತ ಅದು ಇದು ಬಿದ್ದು ಎಲ್ಲ ಸುಮ್ಮನೆ ಲೈಫನ್ನು ಹಾಳು ಮಾಡ್ಕೊಕ್ ಹೋಗ್ಬಿಡ್ರಿ. ಯಾಕಂದ್ರೆ ಅವೆಲ್ಲ ಕ್ಷಣಿಕ ಮಾತ್ರ. ಎಲ್ಲ ಜೊತೆಗಿದ್ದಾಗ, ಎಲ್ಲ ನಮ್ ಕಡೆ ಇದ್ದಾಗ ಮಾತ್ರ ಎಲ್ರು ಬರ್ತಾರ. ನಮ್ ಕಡೆ ಏನು ಇಲ್ಲ ಅಂದ್ರೆ ಯಾರು ನಮ್ಗೆ ತಿರುಗಿ ನೋಡಕ್ ಹೋಗಲ್ಲ ನೋಡ್ರಿ. ಎಲ್ಲರೂ ನಮ್ ಕಡೆ ಎಲ್ಲ ಫ್ರೆಂಡ್ಸು ಬರ್ತಾರೆ, ರಿಲೇಶನ್ಶಿಪ್ ಎಲ್ರೂ ಬರ್ತಾರೆ ನಮ್ ಕಡೆ. ನೀನು ಹಾಗೆ ಬರ್ತಾ ಬರ್ತಾ ಸ್ವಲ್ಪ ಏಜ್ ದಾಟ್ಕೊಂತ ಹೋದ್ರೆ ನಿನ್ ಕೈಲಿ ಏನು ಇಲ್ಲ, ನಿನ್ ಕಡೆ ಏನು ಆಗಲ್ಲ ಅಂತ ಗೊತ್ತಾತಂದ್ರೆ ಎಲ್ರು ಒಬ್ಬೊಬ್ರು ಕೈ ಬಿಟ್ಟು ಹೋಗ್ತಾರೆ. ಜೀವ ಕೂಡ ಗೆಳೆಯರು ಬಿಟ್ಟು ಹೋಗ್ತಾರೆ. ನೀವು ಲೈಫ್ ಪಾರ್ಟ್ನರ್ ಚಾಯ್ಸ್ ಮಾಡ್ಕೊಂಡ್ರೆ ಅವರು ಕೂಡ ಬಿಟ್ಟು ಹೋಗ್ತಾರೆ. ನಿಮ್ಗೆ ನಿಜವಾಗ್ಲೂ ಪ್ರೀತಿಸಿದವರಾದ್ರೆ, ನಿಜವಾಗ್ಲೂ ನಿಮ್ಮ ಸ್ನೇಹಕ್ಕೆ ಬೆಲೆ ಕೊಡೋರಾದ್ರೆ ನೀವು ಸ್ವಲ್ಪ ಅವ್ರನ್ನ ಅವಾಯ್ಡ್ ಮಾಡ್ರಿ, ಸ್ವಲ್ಪ ಜಾಬ್ ತಗೊಳ್ಳೋ ಮಟ. ಆಮೇಲೆ ನೀವು ಸ್ವಲ್ಪ
ಕಷ್ಟಪಟ್ಟು ಸ್ವಲ್ಪ ಅವ್ರನ್ನ ದೂರ ಮಾಡಿ, ಅವ್ರು ಯಾವತ್ತೂ ನಿಮ್ಗೆ ಬಿಟ್ಟು ನಿಮ್ ಬೆನ್ನ ಹಿಂದೆ ಇದ್ದೇ ಇರ್ತಾರೆ. ಯಾರು ಪಳ್ಳು ಇರ್ತಾರೆ ನೋಡ್ರಿ, ಅವ್ರು ಹಾರೋಗ್ತಾರೆ. ಅದ್ರ ಬಗ್ಗೆ ಟೆನ್ಷನ್ ತೊಗೊಳಕ್ ಹೋಗ್ಬಿಡ್ರಿ. ಫಸ್ಟ್ ನಿಮ್ ಲೈಫ್ ನೀವು ನೋಡ್ಕೊಳಕ್ ಹೋಗ್ರಿ. ಫಸ್ಟ್ ಕಷ್ಟಪಡ್ರಿ. ಸ್ವಲ್ಪ ದಿನ ಸಮಯವನ್ನು ವ್ಯರ್ಥ ಮಾಡ್ಕೊಳಕ್ ಹೋಗ್ಬಿಡ್ರಿ, ಸುಮ್ಮನೆ ಹಾಳು ಮಾಡ್ಕೊಳಕ್ ಹೋಗ್ಬಿಡ್ರಿ. ದಯವಿಟ್ಟು ಇದ್ರ ಉಪಯೋಗನ ಪಡ್ಕೊಡ್ರಿ ಅಂತ ಹೇಳ್ತಾ, ಹಾಗಾದ್ರೆ ಮುಂದಿನ ಪ್ರಶ್ನೆ ಹೇಗಿದೆ ನೋಡ್ರಿ. ಘಾಟ್ ಘಾಟ್ ಕಾ ಪಾನಿ ಪೀನಾ ಕಾ ಅರ್ಥ ಹೇ. ಘಾಟ್ ಘಾಟ್ ಕಾ ಪಾನಿ ಪೀನಾ, ಇದನ್ನ ನಾವು ಕನ್ನಡದಲ್ಲಿ ಇನ್ನೊಂದು ಅರ್ಥದಲ್ಲಿ ಕರೀತಾರೆ. ಏನಪ್ಪಾ ಅಂತಂದ್ರೆ ಏಳೂರು ನೀರ್ ಕುಡ್ದವ ಅಂತ ಕರೀತಾರೆ ನೋಡ್ರಿ. ಏಳೂರು ನೀರ್ ಕುಡ್ದವ. ಭಾರಿ ಚಾಲಕ ಅದನ್ ಲೇವ, ಏಳೂರು ಎಲ್ಲಾ ಗೊತ್ತೈತಾವ ಅಂತ ಹೇಳ್ತಿರ್ತಾರ ನೋಡ್ರಿ. ಘಾಟ್ ಘಾಟ್ ಪಾನಿ ಪೀನ ಅಂದ್ರೆ ಎಲ್ಲಾ ನೀರು ಹೋಗಿ ನೀರ್ ಕುಡ್ಕೊಂಡ್ ಬಂದವ ಅಂತಲ್ಲ ಅರ್ಥ ಅಲ್ಲ. ಅದರ ಒಳ ಅರ್ಥನೇ ಬೇರೆ ಆಗಿರುತ್ತೆ. ಮುಹಾವರೆ, ಇದು ಕೂಡ ಮುಹಾವರೆ ಅಥವಾ ಲೋಕೋಕ್ತಿ ಅಂತ ಕರಿತೀವಿ. ಇದರ ಅರ್ಥ ಏನು? ಬಹುತ್ ಪ್ಯಾಸ ಹೋನ, ತುಂಬಾ ನೀರಡಿಕೆಯಾಗುವುದು. ಬಹುತ್ ಅನುಭವಿ ಹೋನ, ತುಂಬಾ ಜ್ಞಾನಿ ಉಳ್ಳವನು. ಅನೇಕ ಸ್ಥಾನಕ್ಕೆ ಯಾತ್ರಾ ಕರ್ನ, ಅನೇಕ ಸ್ಥಳಗಳಿಗೆ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥದ್ದು. ರೋಜ್ಗಾರ್ ಕಿ ತಲಾಶ್ ಕರ್ನ, ಬೇರೆ ಬೇರೆ ಪ್ರದೇಶಗಳಿಗೆ ಅಡ್ಡಾಡಿ ಕೆಲಸವನ್ನು ಹುಡುಕೋದು ಅಂತಕ್ಕಂಥದ್ದು. ಹಾಗಾದ್ರೆ ಘಾಟ್ ಘಾಟ್ ಕಾ ಪಾನಿ ಪೀನಾಕ ಅರ್ಥ ಏನಾಗತ್ತಪ್ಪ ಅಂತಂದ್ರೆ ಆಪ್ಷನ್ ಬಿ, ಬಹುತ್ ಅನುಭವಿ ಹೋನ ಅಂತಕ್ಕಂಥದ್ದು. ತುಂಬಾ ಎಲ್ಲಾ ಪ್ರದೇಶದ ಎಲ್ಲಾ ವಿಷಯಗಳು ಗೊತ್ತಿದ್ದಾವ ಅವಂಗ. ಏಳೂರು ನೀರು ಕುಡ್ದ, ಭಾರಿ ಚಾಲಕ ಅದಾನ, ಭಾರಿ ಜ್ಞಾನಿ ಅದಾನ, ಒಳ್ಳೆ ವ್ಯಕ್ತಿ, ಪ್ರಭಾವಿ ಅಂತಕ್ಕಂಥ ಕರಿತೀವಲ್ಲ, ಆ ರೀತಿಯಾಗಿ ಬಹುತ್ ಅನುಭವಿ ಹೋನ ಅಂತಕ್ಕಂಥದ್ದು ಘಾಟ ಘಾಟಕ ಪಾನಿ ಪೀನಾ ಮುಹಾವರೆಕ ಅರ್ಥವನ್ನ ಕೊಡತ್ತೆ. ಹಾಗಾದ್ರೆ 18ನೇ ಪ್ರಶ್ನೆ ಆಗಿದೆ, ತಲವಾ ಚಟಾನ, ತಲವಾ ಚಾಟನ ಮುಹಾವರೆಕ ಅರ್ಥ. ನೋಡ್ರಿ, ಮುಹಾವರೆ ಮೇಲೆ ಎಷ್ಟು ಪ್ರಶ್ನೆಗಳು ಕೇಳಿದ್ರು ಇಲ್ಲಿ. ಮುಹಾವರೆ ಲೋಕೋಕ್ತಿಗಳ ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸಸ್, ಹೆಚ್ಚು ಇಂಪಾರ್ಟೆಂಟ್ ಟಾಪಿಕ್ ಇದು. ನಿಮಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಸ್ಪರ್ಧಾಗಳ ಯೂಟ್ಯೂಬ್ ಚಾನಲ್ ಹೋದ್ರೆ ನಾನು 100ಕ್ಕಿಂತ ಹೆಚ್ಚು ಎಕ್ಸಾಂಪಲ್ಸ್ ನಿಮ್ಗೆ ಅಲ್ಲಿ ಬರ್ಸಿದ್ದೀನಿ, ಅಲ್ಲಿ ಹೇಳಿದ್ದೀನಿ ಕೂಡ. ಅದನ್ನ ನೀವು ಕ್ಲಾಸಸ್ ನೋಡಿದ್ರೆ ಆದ್ರೆ ನಿಮಗೆ ಇವೇ ರಿಪೀಟೆಡ್ ಆಗಿರ್ತಕ್ಕಂಥದ್ದು, ತುಂಬಾ ಅನುಕೂಲವಾದಂತ ಕ್ಲಾಸಸ್. ಹಾಗಾದ್ರೆ ತಲವಾ ಚಾಟನ ಮುಹಾವರೆಕ ಅರ್ಥ ಏನಾಗತ್ತೆ? ಇದಕ್ಕೆ ಸರಿಯಾದಂತ ಉತ್ತರ ಅಂದ್ರೆ ಆಪ್ಷನ್ ಎ, ಖುಷಾಮದ್ಕರಣ ಅಂತಕ್ಕಂಥದ್ದು. ಖುಷಾಮದ್ಕರಣ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗತ್ತೆ. ಆಪ್ಷನ್ ಎ 18ನೇ ಪ್ರಶ್ನೆಗೆ ಸರಿಯಾದಂತಹ ಆಯ್ಕೆ. ಹಾಗಾದ್ರೆ 19ನೇ ಪ್ರಶ್ನೆ ಆಗಿದೆ, ಹಾತ್ ಕಂಗನಕೋ ಆರಿಸಿ ಕ್ಯಾ ಅರ್ಥ. ಹಾತ್ ಕಂಗನಕೋ ಆರಿಸಿ ಕ್ಯಾ ಕಾ ಅರ್ಥ. ಇದು ಮೇ ಬಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಅನ್ಸುತ್ತೆ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಏನಾಗುತ್ತೆ ನೋಡ್ರಿ. ಶಿಕ್ಷಕೋ ಪ್ರಮಾಣಕಿ ಅವಶ್ಯಕತಾ ನಹಿ ಅಂತಕ್ಕಂಥದ್ದು. ಕೈಯಲ್ಲಿ ಬಾಚಣಿಕೆ ಅಂದ್ರೆ ಕನ್ನಡಿಯ ಅವಶ್ಯಕತೆ ಏನು ಅಂದ್ರೆ, ನಾವು ಕಣ್ಣಾರೆ ಒಂದು ವಿಷಯವನ್ನು ನೋಡಿದೀವಿ ಅಂತಂದ್ರೆ, ಪ್ರತ್ಯಕ್ಷವಾಗಿ ಒಂದು ವಿಷಯವನ್ನು ನೋಡಿದೀವಿ ಅಂದ್ರೆ ಅದನ್ನ ಪ್ರಮಾಣಿಸುವ, ಅದನ್ನ ಪ್ರಶ್ನಿಸುವ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಅರ್ಥವನ್ನ ಕೊಡುತ್ತೆ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಅಂತಕ್ಕಂಥದ್ದು ರೈಟ್ ಆಗತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಇದೆ, ಇವತ್ತಿನ ತರಗತಿಯ ಕೊನೆಯ ಪ್ರಶ್ನೆ ನೋಡ್ರಿ. 20ನೇ ಪ್ರಶ್ನೆ ಹೀಗಿದೆ, ಜೋ ವಾಣಿ ದ್ವಾರ ವ್ಯಕ್ತ ನ ಕಿಯಾ ಜಾ ಸಕೆ ಉಸೆ ಕ್ಯಾ ಕಹತೆ ಅಂತಕ್ಕಂಥದ್ದು. ಜೋ ವಾಣಿ ದ್ವಾರ ವ್ಯಕ್ತ ನ ಕಿಯಾ ಜಾ ಸಕೆ, ಯಾವುದನ್ನ ನಾವು ಮಾತಿನ ಮುಖಾಂತರ ಹೇಳಲು ಸಾಧ್ಯವಿಲ್ಲವೋ ಅದನ್ನ ಏನಂತ ಕರಿತೀವಿ, ಅದರ ಅರ್ಥ ಏನು ಅಂತಕ್ಕಂಥದ್ದನ್ನ ಇಲ್ಲಿ ಕೇಳಿದ್ದಾರೆ. ಯಾವುದು ನಾವು ಮಾತಿನ ಮುಖಾಂತರ, ವಾಣಿ ಅಂದ್ರೆ ಮಾತಿನ ಮುಖಾಂತರ, ಶಬ್ದದ ಮುಖಾಂತರ ಹೇಳಲು ಸಾಧ್ಯವಿಲ್ಲವೋ, ಮೌಖಿಕವಾಗಿ ಹೇಳಲು ಸಾಧ್ಯವಿಲ್ಲವೋ ಅದನ್ನ ಏನಂತ ಕರಿತೀವಿ, ಅದರ ಅರ್ಥ ಏನು ಅಂತಕ್ಕಂಥದ್ದನ್ನ ಕೇಳಿದ್ದಾರೆ. ನೋಡ್ರಿ, ಆಪ್ಷನ್ ಎ ರಹಸ್ಯ ಅಂತಕ್ಕಂಥದ್ದು, ಆಪ್ಷನ್ ಬಿ ಅನಿವಾರ್ಯಚನೀಯ ಅಂತಕ್ಕಂಥದ್ದು, ಅನಿರ್ವಚನೀಯ ಅಂತಕ್ಕಂಥದ್ದು, ಆಪ್ಷನ್ ಬಿ ಅನಿರ್ವಚನೀಯ, ಆಪ್ಷನ್ ಸಿ ಅನುಪಮ, ಆಪ್ಷನ್ ಡಿ ಅಲ್ಪಭಾಷಿ ಅಂತಕ್ಕಂಥದ್ದು. ಹಾಗಾದ್ರೆ ಜೋ ಶಬ್ದ ದ್ವಾರ, ಜೋ ವಾಣಿ ದ್ವಾರ ವ್ಯಕ್ತನ ಕಿಯಾ ಜಾ ಸಕೆ ಏನಂತ ಕರಿತೀವಿ ಅಂದ್ರೆ ಅನಿರ್ವಚನೀಯ ಅಂತಕ್ಕಂಥದ್ದು. ಅನಿರ್ವಚನೀಯ ಅಂದ್ರೆ ನಿರ್ವಚನ ಅಂತಕ್ಕಂಥದ್ದು, ವಾಚನ ಇಲ್ಲ, ಮಾತಿಲ್ಲ, ಕೇವಲ ಹಾವಭಾವದ ಮುಖಾಂತರ ಹೇಳುವುದು. ಅನಿರ್ವಚನ ಅಂತಕ್ಕಂಥದ್ದು, ಅನಿರ್ವಚನೀಯ ಅಂತಕ್ಕಂಥದ್ದು ಇದಕ್ಕೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಅನಿರ್ಚನೀಯ ಅಂತಕ್ಕಂಥದ್ದು, ನಿರ್ವಚನೀಯ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತ ಉತ್ತರ. ಹಾಗಾದ್ರೆ ಇವತ್ತಿನ ತರಗತಿಗಳು ನಾವು ಏನನ್ನು ನೋಡಿದ್ವಪ್ಪ ಅಂತಂದ್ರೆ SSC GD ಗೆ ಸಂಬಂಧಪಟ್ಟಂತ ಇನ್ನೇನು 26 ನಡೆದಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆಲ್ ಶಿಫ್ಟ್ ಅಲ್ಲಿ, ಎಲ್ಲಾ ಶಿಫ್ಟ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ ಅನ್ನ ನಾನು ನಿಮ್ಗೆ ನೋಡಿದ್ದೀನಿ. ಇದು ಮತ್ತೆ ಹೆಚ್ಚು ಹೆಚ್ಚು ಕ್ಲಾಸ್ ಅನ್ನ ನಾನು ನಿಮ್ಗೆ ತಗೊಂಡ್ಕೊಂಡ್ ಬರ್ತೀನಿ. ಕ್ವಶನ್ ಪೇಪರ್ ಯಾಕೆ ನೋಡ್ಬೇಕಪ್ಪ, ಇಂಥವೆಲ್ಲ ಯಾಕೆ ಅನಾಲಿಸಿಸ್ ಮಾಡ್ಬೇಕಂತಂದ್ರೆ, ನಾವು ಯಾವ ಟಾಪಿಕ್ ಅಲ್ಲಿ ವೀಕ್ ಇದ್ದೀವಿ, ಯಾವ ಟಾಪಿಕ್ ಅನ್ನು ಹೆಚ್ಚು ಓದಿದೀವಿ, ಯಾವ ಟಾಪಿಕ್ ಅನ್ನು ಓದಿಲ್ಲ ಅಂತಕ್ಕಂಥದ್ದು ನಮ್ಗೆ ಐಡಿಯಾ ಸಿಗುತ್ತೆ. ಒಂದು, ಇನ್ನೊಂದು ನಾವು ಏನನ್ನು ಓದಿದೀವಿ ಅನ್ನೋದು ರಿಪೀಟ್ ಆಗುತ್ತೆ. ಇನ್ನೊಂದು ಇನ್ನು ಹೆಚ್ಚು ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ನಮಗೆ ಹೆಚ್ಚು ಹೆಚ್ಚು ಪ್ರಶ್ನೆಗಳಿಗೆ, ಗೊತ್ತಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಮತ್ತೆ ರಿಪೀಟ್ ಆಗುತ್ತೆ, ಗೊತ್ತಿಲ್ಲದೆ ಇರ್ತಕ್ಕಂಥ ಪ್ರಶ್ನೆಗಳಿಗೆ ನಮಗೆ ಉತ್ತರವನ್ನು ನಾವು ಕಂಡುಕೊಳ್ತೀವಿ. ಹಾಗಾಗಿ ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥ ಕ್ಲಾಸು. ದಯವಿಟ್ಟು ಯಾರು ಇದನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬಿಡ್ರಿ. ನಿಮ್ಮ ಫ್ರೆಂಡ್ಸಿಗೂ ಹೇಳ್ರಿ, ನೀವು ಕೂಡ ಇದನ್ನ ಹೆಚ್ಚು ಹೆಚ್ಚು
ನೋಡ್ರಿ, ಲೈಕ್ ಮಾಡ್ರಿ ಕ್ಲಾಸಸ್ ಅಂತ ಹೇಳ್ತಾ ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಅಲ್ಲಿ ನಿಮಗೆ ಎಲ್ಲ ತರಗತಿ ಟಾಪಿಕ್ ಮೇಲೆ, ಪ್ರತಿಯೊಂದು ಟಾಪಿಕ್ ಮೇಲೆ ಒಂದು ಕ್ಲಾಸಸ್ ಇದೆ. ಜೊತೆಗೆ ಪ್ರೀವಿಯಸ್ ಕ್ವಶನ್ ಪೇಪರ್ ಕೂಡ ಕ್ಲಾಸಸ್ ಇದಾವು. ಮತ್ತೆ GK ಕ್ಲಾಸಸ್ಗಳು ಕೂಡ ಬರ್ತವೆ. ದಯವಿಟ್ಟು ಇದರ ಉಪಯೋಗನ ಪಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ. ಇನ್ನು ಯಾರೆಲ್ಲ ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಹೋದ್ರೆ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ನೋಡ್ರಿ, ಸ್ಪರ್ಧಾಂಗಳ ಅಂತಕ್ಕಂಥ ಆ ಥರ ಲೋಗೋ ಇದೆ. ನೀವು ಅದನ್ನ ಉಪಯೋಗನ ಪಡ್ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸೋಣ. ಮತ್ತೆ ಮುಂದಿನ ತರಗತಿಗಳಿಗೆ ಸಿಗೋಣ ಅಂತ ಎಲ್ಲರಿಗೂ ನಮಸ್ಕಾರ.